Good afternoon, everybody. Today I am discussing about chemical reaction and equation. Chemical reaction ಮತ್ತೆ equation MCQs ಅನ್ನ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ ಅಲ್ವಾ. ಸೊ ಇವತ್ತು ನಾವೇನ್ ಮಾಡ್ತೀವಿ 2 and 3 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಸ್ಲೈಡ್. ಹಾಗಾದ್ರೆ ಕೆಮಿಕಲ್ ರಿಯಾಕ್ಷನ್ ಮತ್ತೆ ಇಕ್ವೇಶನ್ ಅಲ್ಲಿ ಏನೇನನ್ನ ನೋಡಿದ್ವಿ? ರಿಯಾಕ್ಷನ್ಸ್, ಡಿಫ್ರೆಂಟ್ ರಿಯಾಕ್ಷನ್ಸ್ ಅಲ್ವಾ, ಡಿಫ್ರೆಂಟ್ ರಿಯಾಕ್ಷನ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಇನ್ನೊಂದು ಟೈಪ್ಸ್ ಅನ್ನ, ಡಿಫ್ರೆಂಟ್ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಅನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಅಲ್ವಾ. ಸೊ ಯಾವ್ಯಾವ್ದು? ಡಿಕಂಪೋಸಿಷನ್ ರಿಯಾಕ್ಷನ್, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಕಾಂಬಿನೇಷನ್ ರಿಯಾಕ್ಷನ್, ಪ್ರೆಸಿಪಿಟೇಷನ್, ಆಮೇಲೆ ಕೆಮಿಕಲ್ ರಿಯಾಕ್ಷನ್ ಅನ್ನ ಇಕ್ವೇಶನ್ಸ್ ಅನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ, ಇವೆಲ್ಲನ ನಾವು 1 ಮಾರ್ಕ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಟುಡೇ ವಿ ಆರ್ ಡಿಸ್ಕಸಿಂಗ್ 2 to 3 ಮಾರ್ಕ್ಸ್ ಕ್ವಶನ್ಸ್ ವಿಚ್ ಆರ್ ಅಪಿಯರ್ಡ್ ಇನ್ ಪ್ರೀವಿಯಸ್ ಇಯರ್ ಎಕ್ಸಾಮಿನೇಷನ್. ಓಕೆ, ಎಕ್ಸಾಮಿನೇಷನ್ ಅಲ್ಲಿ 2 ಮತ್ತೆ 3 ಮಾರ್ಕ್ ಕ್ವಶನ್ ಏನೇನ್ ಕೇಳಿದಾರಲ್ವಾ, ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ನೋಡಿ ಪ್ರೀವಿಯಸ್ ಇಯರ್ ಎಕ್ಸಾಮ್ ಪೇಪರ್ ನ ರೆಫರ್ ಮಾಡಿ ತೆಗೆದಿರುವಂತಹ ಕ್ವಶನ್ಸ್ ಅನ್ನ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಒನ್ ಬೈ ಒನ್. with the questions I will explain all the topics again. Okay, ನಾವು MCQs ಅನ್ನ ನೋಡ್ಕೊಂಡಿದ್ವಿ ಮಕ್ಕಳೇ. ಸೊ ಇವತ್ತೇನ್ ಮಾಡ್ತೀವಿ ನಾವು 2 to 3 ಮಾರ್ಕ್ ಕ್ವಶನ್ ಆನ್ಸರ್ ಅನ್ನ ಡಿಸ್ಕಸ್ ಮಾಡ್ತಾ ನಾನು ಏನ್ ಮಾಡ್ತೀನಿ, ಎಲ್ಲದನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ. ಕಾನ್ಸೆಪ್ಟ್ ಅನ್ನ ಮತ್ತೆ ನೆನಪಿಸ್ತೀನಿ. ಈಗ ಕೆಮಿಕಲ್ ಇಕ್ವೇಶನ್ಸ್ ಮತ್ತೆ ರಿಯಾಕ್ಷನ್ಸ್ ಅನ್ನ ಮತ್ತೆ ನೆನಪಿಸ್ತೀನಿ ನಿಮ್ಗೆ. ಓಕೆ, ಮತ್ತೆ ಮೆಮೊರೈಸ್ ಮಾಡೋಣ, ಮತ್ತೆ ನಾವೇನ್ ಮಾಡೋಣ ಹೇಳಿ 2 to 3 ಮಾರ್ಕ್ ಕ್ವಶನ್ ಅನ್ನ ಡಿಸ್ಕಸ್ ಮಾಡೋಣ. ನೀವು ನೋಟ್ ಡೌನ್ ಮಾಡ್ಕೊಳ್ಳಿ, ಹಾಗೂ ಎಲ್ಲದನ್ನ ನೀವು ನನ್ ಜೊತೆಗೇನೆ ಸಾಲ್ವ್ ಮಾಡಿ. ನಾನು ಪದೇ ಪದೇ ಹೇಳ್ತೀನಿ, ನನ್ ಜೊತೆ ನೀವು ಕ್ಲಾಸ್ ಅಲ್ಲಿ ಇನ್ವಾಲ್ವ್ ಆದ್ರೆ ಇಟ್ ವಿಲ್ ಬಿ ಮೋರ್ ಈಸಿಯರ್ ಫಾರ್ ಯು. ಓಕೆ, ನಿಮ್ಗೆ ಏನಾಗುತ್ತೆ, ತರೋ ಆಗ್ಬಿಡುತ್ತೆ. ಒಂದ್ಸಲ ಕೇಳೋದು, ಒಂದ್ಸಲ ನೀವು ರೈಟಿಂಗ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದಾಗ ಆಗುತ್ತೆ. ಸೊ ನಾನ್ ಯಾವತ್ತು ಕ್ವಶನ್ ಅನ್ನ ಕೊಡ್ತೀನೋ ಅಥವಾ ಒಂದು ಇಕ್ವೇಶನ್ ಅನ್ನ ಸಾಲ್ವ್ ಮಾಡಿ ಅಂತ ಹೇಳ್ತೀನೋ, ಅವಾಗ ನೀವೇನ್ ಮಾಡಿ ನನ್ ಜೊತೆಗೆ ಸಾಲ್ವ್ ಮಾಡಿ. ಓಕೆ ಓಕೆ ಫಸ್ಟ್ ಕ್ವಶನ್, explain difference between combination reaction and displacement reaction with examples. Okay, explain ಕಾಂಬಿನೇಷನ್ ರಿಯಾಕ್ಷನ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಮಧ್ಯ ಏನ್ ಡಿಫರೆನ್ಸ್ ಇದೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿ, ಹಾಗೂ ಒಂದೊಂದು ಎಕ್ಸಾಂಪಲ್ ಅನ್ನ ಕೊಡಿ ಅಂತ ಹೇಳಿದ್ದಾರೆ. ನಾನೇನ್ ಮಾಡಿದೀನಿ, ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿಲ್ಲ, 3 ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀರಿ. ನೀವು ಎನಿ 1 ಅನ್ನ ಅಥವಾ ಎನಿ 2 ನ ನೀವು ಏನ್ ಮಾಡ್ಬೋದು, ಎಕ್ಸಾಮ್ ಅಲ್ಲಿ ಯು ಕ್ಯಾನ್ ರೈಟ್. ಓಕೆ, ಫಸ್ಟ್ ಡಿಕಂಪೋಸಿಷನ್. ಕಂಪೋಸಿಷನ್ ಅಂದ್ರೆ ಏನ್ ಹೇಳಿ, ಕೂಡ್ಸೋದು. ಸೊ ಇನ್ ದಿಸ್ ಕ್ವಶನ್, decomposition reaction. A decomposition reaction can be defined as a chemical reaction in which one reactant breaks down into 2 or more products. Okay, CaCO3 gives CaO plus CO2 alva. CaCO3 gives CaO plus CO2. ಫಸ್ಟ್ ಎಕ್ಸಾಂಪಲ್. ಈಗ ನಾನು ಡಿಕಂಪೋಸಿಷನ್ ರಿಯಾಕ್ಷನ್ ಅನ್ನ ಇನ್ ಜನರಲ್ ಹೇಳ್ತೀನಿ. ಸೊ ಐ ಹ್ಯಾವ್ ಎ ಆಸ್ ಅ ರಿಯಾಕ್ಟೆಂಟ್. ವೆನ್ ದಿಸ್ ಅಂಡರ್ಗೋ ಡಿಕಂಪೋಸಿಷನ್ ಆದ್ರೆ ಏನ್ ಸಿಗುತ್ತೆ, ಇಟ್ ವಿಲ್ ಬ್ರೇಕ್ ಆಗಿ ಏನ್ ಸಿಗುತ್ತೆ, B plus C. ಏನ್ ಸಿಗುತ್ತೆ, B plus C. ಅಂದ್ರೆ ಒಂದು ಕೆಮಿಕಲ್ ರಿಯಾಕ್ಷನ್ ಹ್ಯಾಪನ್ ಆದಾಗ ಒನ್ ಸಿಂಗಲ್ ರಿಯಾಕ್ಟೆಂಟ್ ವಿಲ್ ಬಿ ಡಿಕಂಪೋಸ್ಡ್ ಇಂಟು 2 or more ಪ್ರಾಡಕ್ಟ್. Then this reaction is called
This chemical reaction is called decomposition reaction. Okay, decomposition reaction. Okay, na? So, next, combination reaction. Combination ಅಂದ್ರೆ ಏನ್ ಹೇಳಿ? ಏನಂದ್ರೆ ಎರಡನ್ನ ಕಂಬೈನ್ ಮಾಡೋದು ಅಂತ ಅರ್ಥ ಅಲ್ವಾ? ಸೊ ವೆನ್ ಇಲ್ಲೇನಾಗಿರುತ್ತೆ ಹೇಳಿ, ವೆನ್ ಎ ಪ್ಲಸ್ ಬಿ ರಿಯಾಕ್ಟ್ಸ್ ಇಟ್ ವಿಲ್ ಗಿವ್ ಯು ಸಿ. ಡಿಫರೆನ್ಸ್ ಏನು ಹೇಳಿ, ಇಲ್ಲಿ ಏನಾಗುತ್ತೆ ಡಿಕಂಪೋಸ್ ಆಗಿ ಡಿ ಮತ್ತೆ ಸಿ ಆಗುತ್ತೆ, ಇಲ್ಲಿ ಏನಾಗುತ್ತೆ ಎ ಪ್ಲಸ್ ಬಿ ಏನಾಗುತ್ತೆ ಸಿ ಆಗಿ ಕನ್ವರ್ಟ್ ಆಗುತ್ತೆ. ಅ ಸಿಂಗಲ್ ಪ್ರಾಡಕ್ಟ್ ಫಾರ್ಮ್ಡ್ ಇನ್ ಅ ಕೆಮಿಕಲ್ ರಿಯಾಕ್ಷನ್ from two or more reactant is called combination reaction. Okay, combination reaction. Okay, CaCO3 will give you CaOCO2. ಯಾವಾಗ ಹೀಟ್ ಮಾಡ್ತೀನಲ್ಲ ನಾನು ಅವಾಗ ಏನಾಗುತ್ತೆ CaCO3 ಡಿಕಂಪೋಸ್ ಆಗಿ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ CO2 ನ ಲಿಬರೇಟ್ ಮಾಡುತ್ತೆ. ಸರಿನಾ? So when water decomposes, see H2O ಇರೋದು ನೋಡಿ, HHO decomposes to give H2 plus O2. Okay, ಏನಾಗುತ್ತೆ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ಡಿಕಂಪೋಸ್ ಆಗುತ್ತೆ ಗ್ಯಾಸ್ ಆಗಿ. ಸೊ when zinc carbonate decomposes, ಜಿಂಕ್ ಆಕ್ಸೈಡ್ ಮತ್ತೆ CO2 ಪ್ರೊಡ್ಯೂಸ್ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ಡಿಕಂಪೋಸಿಷನ್ ರಿಯಾಕ್ಷನ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಒನ್ ರಿಯಾಕ್ಟೆಂಟ್ ಬ್ರೇಕ್ಸ್ ಡೌನ್ ಇಂಟು ಟೂ ಆರ್ ಮೋರ್ ಪ್ರಾಡಕ್ಟ್ಸ್. ಎರಡು ಅಥವಾ ಹೆಚ್ಚು ಪ್ರಾಡಕ್ಟ್ ಗಳಾಗಿ ಡಿವೈಡ್ ಆಗುತ್ತೆ. ಕಾಂಬಿನೇಷನ್ ರಿಯಾಕ್ಷನ್ ಅ ಸಿಂಗಲ್ ಪ್ರಾಡಕ್ಟ್ ಫಾರ್ಮ್ಡ್. ನಾನು ಏನ್ ಮಾಡ್ತೀನಿ, ಇದೇ ಹೈಡ್ರೋಜನ್ ಮತ್ತೆ ವಾಟರ್ ಅನ್ನ ಸಿಂಪಲ್ ಎಕ್ಸಾಂಪಲ್ ಅನ್ನ ಕನ್ಸಿಡರ್ ಮಾಡೋಣ. H2 plus O2 gives 2H2. Okay. H2O gives H2 plus O2. ಇದ್ರೆ ಇದೇನು ಡಿಕಂಪೋಸಿಷನ್. H2 plus O2 gives H2O ಇದ್ರೆ ಇದೇನು ಕಾಂಬಿನೇಷನ್. ಅಂದ್ರೆ ಯಾವಾಗ ವಾಟರ್ ಮಾಲಿಕ್ಯೂಲ್ ಡಿಕಂಪೋಸ್ ಆಗುತ್ತೋ ಅವಾಗ ಹೈಡ್ರೋಜನ್ ಗ್ಯಾಸ್ ಮತ್ತೆ ಆಕ್ಸಿಜನ್ ಗ್ಯಾಸ್ ಸಿಗುತ್ತೆ. ಯಾವಾಗ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಎರಡು ಕಂಬೈನ್ ಆಗುತ್ತೋ ಗ್ಯಾಸ್, ಅವಾಗ ಏನ್ ಸಿಗುತ್ತೆ ವಾಟರ್ ಸಿಗುತ್ತೆ. ಅ ಸಿಂಗಲ್ ಪ್ರಾಡಕ್ಟ್ ಈಸ್ ಫಾರ್ಮ್ಡ್ ವೆನ್ ಟೂ ಆರ್ ಮೋರ್ ರಿಯಾಕ್ಟೆಂಟ್ ಈಸ್ ಏನಾಗುತ್ತೆ ಕಂಬೈನ್ ಆಗಿ ನಮ್ಗೊಂದು ಕೆಮಿಕಲ್ ರಿಯಾಕ್ಷನ್ ಸಿಗುತ್ತೆ. ಅದನ್ನ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಯಾವ್ದೀಗ ಕ್ಯಾಲ್ಸಿಯಂ oxide, when calcium oxide react with water to give calcium hydroxide. Carbon when react with oxygen to give CO2. ಅರ್ಥ ಆಗ್ತಿದ್ಯಾ? ಅಂದ್ರೆ ಒಂದೊಂದು ಡೆಫಿನೇಷನ್ಗೆ ಒಂದು ಮಾರ್ಕು, ಸೊ ರಿಯಾಕ್ಷನ್ಗೆ ಒಂದು ಮಾರ್ಕು. ಓಕೆನಾ? ಸೊ ನಾನಿಲ್ಲಿ 3 ರಿಯಾಕ್ಷನ್ ಅನ್ನ ಡಿಸ್ಕಸ್ ಮಾಡಿದ್ದೀನಿ. ನಿಮ್ಗೆ ಯಾವ್ದು ಬೇಕಾದ್ರೂ ಬರೀಬಹುದು. Okay, next question. Okay, why explain why it is opposite reaction ಅಲ್ವಾ? ಸೊ ಯಾಕೆ ಅಂತಂದ್ರೆ ನೋಡಿ, ಡಿಕಂಪೋಸಿಷನ್ ರಿಯಾಕ್ಷನ್ ನೋಡಿ, ಎರಡು ಏನಾಯ್ತು ಡಿವೈಡ್ ಆಯ್ತು. ಇಲ್ಲೇನಾಯ್ತು ಹೇಳಿ, ಟೂ ಆರ್ ಮೋರ್ ಪ್ರಾಡಕ್ಟ್ ಕಂಬೈನ್ ಆಯ್ತಲ್ವಾ? ಸೊ ಇದು ಹಾಗಾಗಿ ಏನಾಗುತ್ತೆ, ಇದೆರಡು ಅಪೋಸಿಟ್ ರಿಯಾಕ್ಷನ್ಸ್. ಓಕೆನಾ? ನೆಕ್ಸ್ಟ್ ಕ್ವಶನ್. Write an equation for ಏನ್ ಹೇಳಿ, ಡಿಕಂಪೋಸಿಷನ್ ರಿಯಾಕ್ಷನ್ ಅಲ್ಲಿ ಒಂದು ಯಾವ್ದ್ರದ್ದು ಹೀಟ್, ಇನ್ನೊಂದು ಲೈಟ್, ಇನ್ನೊಂದು ಎಲೆಕ್ಟ್ರಿಕ್ ಎನರ್ಜಿ ಅಲ್ವಾ? ಒಂದೊಂದು ಇಕ್ವೇಶನ್ ಅನ್ನ ಬರಿಬೇಕು, ಮತ್ತೇನ್ ಮಾಡ್ಬೇಕು ಹೇಳೋದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಕೇಳಿದ್ದಾರೆ ಅಲ್ವಾ? ಯಾವ್ಯಾವ ಎನರ್ಜಿ ಸೋರ್ಸು, ಒಂದು ಹೀಟ್, ಇನ್ನೊಂದು ಲೈಟ್, ಇನ್ನೊಂದು electrical energy. So first reaction and nodana. When calcium carbonate is heated, it decomposes into calcium oxide and carbon dioxide.
Okay, CaCO3 will give you CaO plus CO2. ಸರಿನಾ? ಓಕೆ, ಸೊ ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನ್ ಮಾಡ್ತೀವಿ, ಹೀಟ್ ಮಾಡ್ತೀವಿ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಹೀಟ್ ಮಾಡಿದಾಗ CaO ಮತ್ತೆ CO2 ಗ್ಯಾಸ್ ಲಿಬರೇಟ್ ಆಗುತ್ತೆ. ಓಕೆ, ಸೊ ಇದು ಏನು ಡಿಕಂಪೋಸಿಷನ್ ರಿಯಾಕ್ಷನ್. ಯಾವ್ದ್ರಿಂದ? ಹೀಟ್ ಇಂದ. ಓಕೆನಾ? ವೆನ್ ಸಿಲ್ವರ್ ಬ್ರೋಮೈಡ್ ಡಿಸೋಸಿಯೇಟ್ ಇಂಟು ಸಿಲ್ವರ್ ಅಂಡ್ ಬ್ರೋಮೈಡ್ ವೆನ್ ಎಕ್ಸ್ಪೋಸ್ ಟು ಲೈಟ್. ಸಿಲ್ವರ್ ಬ್ರೋಮೈಡ್ ಏನಾಗುತ್ತೆ, ಡಿಸೋಸಿಯೇಟ್ ಆಗಿ ಏನಾಗುತ್ತೆ, ಸಿಲ್ವರ್ ಮತ್ತೆ ಬ್ರೋಮಿನ್ ಆಗಿ ಕನ್ವರ್ಟ್ ಆಗುತ್ತೆ ವೆನ್ ಇಟ್ ಈಸ್ ಎಕ್ಸ್ಪೋಸ್ ಟು ಲೈಟ್. ಲೈಟಿಗೆ ಎಕ್ಸ್ಪೋಸ್ ಆದಾಗ ಏನಾಗುತ್ತೆ, ಇವೆರಡು ಡಿಕಂಪೋಸ್ ಆಗುತ್ತೆ. ಓಕೆನಾ? ಇದು ಒಂದು ಎಕ್ಸಾಂಪಲ್. ವೆನ್ ಆಕ್ಸಿಜನ್ ಬ್ರೇಕ್ ಡೌನ್ ಇಂಟು ಗ್ಯಾಸಸ್ ವೆನ್ ಎನರ್ಜಿ ಇಸ್ ಪ್ರೊವೈಡೆಡ್ ಇನ್ ದ ಫಾರ್ಮ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ. H2O ನಾನು ಏನ್ ಮಾಡ್ತೀನಿ ಹೇಳಿ, ಡಿಕಂಪೋಸ್ ಮಾಡಬೇಕು. ಯಾವುದು? ಇಲೆಕ್ಟ್ರಿಕಲ್ ಎನರ್ಜಿ. Okay. When calcium carbonate is heated, decomposes into calcium oxide and carbon dioxide. Heat ಅಲ್ಲಿ ನಾವೇನ್ ಮಾಡ್ತೀವಿ, ಡಿಕಂಪೋಸಿಷನ್ ಏನಾಗುತ್ತೆ, CaCO3 ಡಿಕಂಪೋಸ್ ಆಗುತ್ತೆ. ಸಿಲ್ವರ್ ಬ್ರೋಮೈಡ್ dissociate into silver and bromine when exposed to sunlight. Okay na? Oxygen breaks down into gases when we provide energy in the form of electrical energy. Electrical energy na kottaga enagutte, oxygen ಮತ್ತೆ ಹೈಡ್ರೋಜನ್ ಏನಾಗುತ್ತೆ, ಬ್ರೇಕ್ ಆಗುತ್ತೆ. ವಾಟರ್ ಮಾಲಿಕ್ಯೂಲ್ ಬ್ರೇಕ್ ಆಗುತ್ತೆ. ಇದು ಮೂರು ಏನು ಎಕ್ಸಾಂಪಲ್ಸ್ 3 ಮಾರ್ಕ್ ಕ್ವಶನ್ಗೆ. ಓಕೆ, ಇನ್ನೊಂದನ್ನು ಬರಿಬಹುದು ಇಲ್ಲಿ. CaCO3 ಬದಲಿಗೆ ಯಾವ್ದನ್ನು ಬರಿಬಹುದು ಹೇಳಿ? ನಾನು ZnCO3 ZnO plus CO2. When zinc carbonate react is heated, it decomposes into zinc oxide and carbon dioxide. Okay. Next. Okay. What is precipitation reaction? PPT ಅಂದ್ರೆ ಏನು, ಪ್ರೆಸಿಪಿಟೇಷನ್ ಅಂದ್ರೆ ಏನು? ಯಾವ್ದಾದ್ರೂ ಒಂದು ರಿಯಾಕ್ಷನ್ ಅಲ್ಲಿ ನನಗೇನಾಗುತ್ತೆ, ಒಂದು ಪ್ರೆಸಿಪಿಟೇಟ್ ಅಡಿಯಲ್ಲಿ ನನ್ಗೇನಿರುತ್ತೆ ಹೇಳಿ, ವೈಟ್ ಅಥವಾ ಯೆಲ್ಲೋ ಕಲರ್ PPT ಸಾಲಿಡ್ ಸಿಗುತ್ತೆ, ವಿಚ್ ಈಸ್ ಇನ್ಸಾಲ್ಯೂಬಲ್ ಇನ್ ದಟ್ ಸೊಲ್ಯೂಷನ್. ಆ ಸೊಲ್ಯೂಷನ್ ಅಲ್ಲಿ ಅದು ಏನಾಗಲ್ಲ ಹೇಳಿ, ಸಾಲ್ಯೂಬಲ್ ಆಗಿರಲ್ಲ. ಸೊ ದಟ್ ಅದು ಕೆಳಗಡೆ ಏನಾಗುತ್ತೆ, ಅಕ್ಯುಮುಲೇಟ್ ಆಗಿರುತ್ತೆ. ಅದನ್ನ ನಾವೇನ್ ಕರಿತೀವಿ ಹೇಳಿ, ಪ್ರೆಸಿಪಿಟೇಟ್ ಅಂತ ಕರಿತೀವಿ. ಎನಿ ರಿಯಾಕ್ಷನ್, ಯಾವುದೇ ರಿಯಾಕ್ಷನ್ ಅಲ್ಲಿ ಈ ತರ ಪ್ರೆಸಿಪಿಟೇಟ್ ಆದ್ರೆ ವಿ ವಿಲ್ ಕಾಲ್ ದಟ್ ರಿಯಾಕ್ಷನ್ ಆಸ್ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂದ್ರೆ ಏನು, ಎಕ್ಸ್ಪ್ಲೇನ್ ಮಾಡಿ ವಿತ್ ಎಕ್ಸಾಂಪಲ್ ಅಂತ ಕೇಳಿದಾರಲ್ವಾ. ನೋಡಿ, ವೆನ್ sodium sulfate solution is added to barium chloride, drop wise barium chloride solution, white PPT of barium sulfate is formed, which is insoluble in that solution. Alva, when nanandu test tube anna tagoltini, aa test tube alli ನನ್ನ ಹತ್ರ BaCl2 solution ಇದೆ. Okay, so when you add Na2SO4 sodium sulfate solution ಡ್ರಾಪ್ ವೈಸ್ ಹಾಕ್ತಿರಲ್ವಾ, ಅವಾಗ ನಮ್ಗೆ ಏನ್ ಸಿಗುತ್ತೆ, BaSO4 ಸೊಲ್ಯೂಷನ್, ಬೇರಿಯಂ ಸಲ್ಫೇಟ್ ಸೊಲ್ಯೂಷನ್ ಸಿಗುತ್ತೆ. ಓಕೆನಾ? BaSO4 ಸೊಲ್ಯೂಷನ್ ಸಿಗುತ್ತೆ. BaSO4 ಸೊಲ್ಯೂಷನ್ ಸಿಗುತ್ತೆ. ಓಕೆನಾ? ವೈಟ್ PPT ಸಿಗುತ್ತೆ. Okay, when sodium chloride is added to silver nitrate, alva Na plus Cl minus Ag plus
NO3 minus AgCl NaNO3. A white PPT of silver chloride is formed. Silver chloride ಏನಾಗುತ್ತೆ ಫಾರ್ಮೇಶನ್ ಆಗುತ್ತೆ. ಸೊ ಈ ರಿಯಾಕ್ಷನ್ ಯಾವ ರಿಯಾಕ್ಷನ್ ಗೆ ಎಕ್ಸಾಂಪಲ್ ಹೇಳಿ? ಈ ಎರಡು ರಿಯಾಕ್ಷನ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಗಳಿದು ಅಲ್ವಾ? ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನೋಡಿ, PPT ಹೀಗೆ ಫಾರ್ಮೇಶನ್ ಆಗಿದೆ ಅಲ್ವಾ? ಸೊ ಏನೇ ರಿಯಾಕ್ಷನ್ ಅಲ್ಲಿ ಪ್ರೆಸಿಪಿಟೇಟ್ ಆದ್ರೆ ಅಂತ ರಿಯಾಕ್ಷನ್ ಅನ್ನ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಅಂತೀವಿ. ಸೊ ನಾನು ಎರಡು ಎಕ್ಸಾಂಪಲ್ ಅನ್ನು ಕೊಟ್ಟೆ. ಒಂದು ಸೋಡಿಯಂ ಸಲ್ಫೇಟ್ ಸೊಲ್ಯೂಷನ್ ಇಸ್ ಆಡೆಡ್ ಡ್ರಾಪ್ ವೈಸ್ ಟು ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್, ವೈಟ್ ಪ್ರೆಸಿಪಿಟೇಟ್ ಆಫ್ ಬೇರಿಯಂ ಸಲ್ಫೇಟ್ ಫಾರ್ಮ್ಡ್ ಅಲ್ವಾ? ದಿಸ್ ರಿಯಾಕ್ಷನ್ ಇಸ್ ಕಾಲ್ಡ್ ಪ್ರೆಸಿಪಿಟೇಷನ್ ರಿಯಾಕ್ಷನ್. ಈ ರಿಯಾಕ್ಷನ್ ಯಾವ್ದಕ್ಕೆ ಎಕ್ಸಾಂಪಲ್ ನಿಮ್ಗೆ? ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಬಿಕಾಸ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಆಗಿದೆ ಇಲ್ಲಿ ಅಲ್ವಾ? ಸೊ ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಒಂದು ಎಕ್ಸಾಂಪಲ್. ಇನ್ನೊಂದು, ವೆನ್ ಸೋಡಿಯಂ ಕ್ಲೋರೈಡ್ ಇಸ್ ಆಡೆಡ್ ಟು ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ಗೆ ಆಡ್ ಆದ್ರೆ ವೈಟ್ PPT ಆಫ್ ಸಿಲ್ವರ್ ಕ್ಲೋರೈಡ್ ಇಸ್ ಫಾರ್ಮ್ಡ್. ಇದು ಏನು? ಪ್ರೆಸಿಪಿಟೇಷನ್ ರಿಯಾಕ್ಷನ್. ನೋಡಿ, ಒಂದು PPT ಆಗಿರೋದನ್ನ ಕೊಟ್ಟಿದ್ದೀನಿ ಇಲ್ಲಿ ನೋಡಿ, PPT ಬರ್ತಿದೆ ಅಲ್ವಾ? PPT which is insoluble in this solution ಅಲ್ವಾ? which is insoluble in this solution. ಸೊಲ್ಯೂಷನ್ ಅಲ್ಲಿ ಇನ್ಸಾಲ್ಯುಬಲ್ ಆಗಿರುತ್ತೆ ಅದು. ಓಕೆ, ನೆಕ್ಸ್ಟ್, ಸ್ಟೇಟ್ ಡಿಫರೆನ್ಸ್ ಬಿಟ್ವೀನ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ವಿತ್ ಎಕ್ಸಾಂಪಲ್. ಏನು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಮತ್ತೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಏನೇನು, ಒಂದೊಂದು ಎಕ್ಸಾಂಪಲ್ ಅನ್ನ ಕೊಡಿ ಅಂತ ಕೇಳಿದ್ದಾರೆ ಅಲ್ವಾ? ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಈಸ್ one where in the atom or set of atom is displaced by another atom in a molecule. ಈಗ ಇಲ್ಲಿ ನೋಡಿ, CuSO4 ಇದೆ, CuCl2 ಇದೆ, ಇಲ್ಲಿ ಐರನ್ ಇದೆ, ಲೆಡ್ ಇದೆ ಅಲ್ವಾ? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ is one where in the atom or set of atom is displaced by another atom or molecules. Okay, a reaction in which there is exchange of ions between the reactants ಅಲ್ವಾ? ನಾನು ಅವಾಗ್ಲೇ ಹೇಳಿದ್ದೆ ಪ್ರೀವಿಯಸ್ ಎಕ್ಸಾಂಪಲ್ ಅಲ್ಲಿ ಅಲ್ವಾ, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಏನು ಅಲ್ವಾ? ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ, ಯಾವಾಗ ಐರನ್ ರಿಯಾಕ್ಟ್ ವಿತ್ CuSO4 gives FeSO4 plus Cu, ಯಾವಾಗ ಮೋರ್ ರಿಯಾಕ್ಟಿವ್ ಆಟಮ್ ಲೆಸ್ ರಿಯಾಕ್ಟಿವ್ ಆಟಮ್ ಅನ್ನ ಏನ್ ಮಾಡುತ್ತೆ, ಡಿಸ್ಪ್ಲೇಸ್ ಮಾಡುತ್ತೆ. ಸೊ ಏನ್ ಮಾಡುತ್ತೆ, ಒಂದ್ ಆಟಮ್ ಇನ್ನೊಂದನ್ನ ಡಿಸ್ಪ್ಲೇಸ್ಮೆಂಟ್ ಮಾಡ್ಬಿಡುತ್ತೆ. ಆ ತರ ಇದ್ದಾಗ ಸೆಟ್ ಆಫ್ ಅಂದ್ರೆ ಇಲ್ಲೊಂದು ಮಾಲಿಕ್ಯೂಲ್ ಅನ್ನ ಇರೋ ಆಟಮ್ ಅನ್ನ ಏನ್ ಮಾಡ್ಬಿಡುತ್ತೆ, ಡಿಸ್ಪ್ಲೇಸ್ ಮಾಡಿದ್ರೆ ಅಂತ ರಿಯಾಕ್ಷನ್ ಅನ್ನ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ Na2SO4 BaCl2 ಅಲ್ವಾ? ಸೊ ಇಲ್ಲಿ ಏನಾಯ್ತು, Na ಪ್ಲಸ್ Cl ಮೈನಸ್ SO4 ಮೈನಸ್ Ba ಪ್ಲಸ್ Cl2 ಮೈನಸ್, ಬೇರಿಯಂ ಸಲ್ಫೇಟ್ ಸಿಕ್ತು ನನಗೆ, ಇನ್ನೊಂದು NaCl ಸಿಕ್ತು, ಸೋಡಿಯಂ ಕ್ಲೋರೈಡ್ ಸಿಕ್ತು ನನಗೆ. ಸೊ ಈ ರಿಯಾಕ್ಷನ್ ಅಲ್ಲಿ ಏನಾಗಿದೆ, ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಬಿಟ್ವೀನ್ ದ ರಿಯಾಕ್ಟೆಂಟ್ಸ್. ಎರಡೂ ಕಡೆ ಏನಾಗಿದೆ, ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಇಲ್ಲೇನು ಸಿಂಗಲ್ ಡಿಸ್ಪ್ಲೇಸ್ಮೆಂಟ್, ಒಂದು ಆಟಮ್ ಆರ್ ಏನಾಗಿದೆ ಹೇಳಿ, ಒಂದು ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಮಾತ್ರ ಏನಾಗಿರುತ್ತೆ, ಡಿಸ್ಪ್ಲೇಸ್ ಆಗಿರುತ್ತೆ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿ. ಡಬಲ್ ಅಲ್ಲೇನು, ಎಲ್ಲವೂ ಎಕ್ಸ್ಚೇಂಜ್ ಆಗಿರುತ್ತೆ, ಅಯಾನ್ಸ್ ಮಧ್ಯೆ ಎಕ್ಸ್ಚೇಂಜ್ ನಡೆದಿರುತ್ತೆ. ಸೊ ಅದನ್ನ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಒಂದು ರಿಯಾಕ್ಷನ್ ಅಂದ್ರೇನು, ಇನ್ನೊಂದು ವಿತ್ ಎಕ್ಸಾಂಪಲ್. ಈಗ ಲೆಡ್ ಮತ್ತೆ ಕಾಪರ್ ಕ್ಲೋರೈಡ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಕಾಪರ್ ಇದೆಯಲ್ಲ ಅದು ಲೆಡ್ ಗಿಂತ ಲೆಸ್ ರಿಯಾಕ್ಟಿವ್. ಸೊ ಲೆಡ್ ವಿಲ್ ಡಿಸ್ಪ್ಲೇಸ್ ಕಾಪರ್ ಅನ್ನ ಡಿಸ್ಪ್ಲೇಸ್ ಮಾಡುತ್ತೆ. ಸೊ ಅದಕ್ಕೆ ಏನಂತ ಕರಿತೀವಿ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಓಕೆ, ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ ನೋಡಿ ಅದನ್ನ ಹೆಂಗೆ, ಇಲ್ಲಿ ನೋಡಿ ಒಂದು ಸಿಂಗಲ್ ಆಟಮ್ ಏನ್ ಮಾಡ್ತಾ ಹೇಳಿ ಇಲ್ಲಿ ಬಂದು ಕುತ್ಕೊಂತು. ಇದು SO4 ಅಂತ ಅನ್ಕೊಳ್ಳಿ, ಇದು ಐರನ್ ಅಂತ ಅನ್ಕೊಳ್ಳಿ, ಇದನ್ನ ಕಾಪರ್ ಅಂತ ಕನ್ಸಿಡರ್ ಮಾಡಿ. ಕಾಪರ್ ಹೋಯ್ತು, ಆ ಜಾಗದಲ್ಲಿ ಐರನ್ ಬಂತು.
ಇಲ್ಲಿ ನೋಡಿ AgNO3 ಮತ್ತೆ KCl ಅಂದ್ರೆ ಇವೆರಡು ಏನಾಯ್ತು ಹೇಳಿ, AgCl ಸಿಕ್ತು, ಇನ್ನೊಂದು KNO3 ಸಿಕ್ತು, AgCl ಸಿಕ್ತು. ಸರಿನಾ? ಸೊ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಓಕೆ, ಇಸ್ ಇಟ್ ಕ್ಲಿಯರ್? ಓಕೆ, ನೆಕ್ಸ್ಟ್ explain why respiration reaction is exothermic process. ಯಾವಾಗ ನಾವು ರೆಸ್ಪೈರ್ ಮಾಡ್ತೀವಲ್ಲ, ಉಸಿರಾಡ್ತೀವಲ್ಲ, ಎನರ್ಜಿ ಇಸ್ ರಿಲೀಸ್ಡ್ ಬೈ ಕಂಬೈನಿಂಗ್ ಆಕ್ಸಿಜನ್ ಇನ್ ದ ಸೆಲ್ ಆಫ್ ಅವರ್ ಬಾಡಿ ಅಲ್ವಾ? ಸೊ ರಿಯಾಕ್ಷನ್ ಏನಾಗಿರುತ್ತೆ, when ವೆನ್ ಇದೇನ್ ಹೇಳಿ, ಗ್ಲೂಕೋಸ್ ಅಲ್ವಾ? ಯಾವಾಗ ನಮ್ಮ ಸೆಲ್ ಅಲ್ಲಿರುವ ಗ್ಲೂಕೋಸ್ ರಿಯಾಕ್ಟ್ ವಿತ್ CO2, ರಿಯಾಕ್ಟ್ ವಿತ್ O2, ಸಾರಿ, ಇಟ್ ವಿಲ್ ಗಿವ್ ಯು ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ಎನರ್ಜಿನ ಕೊಡುತ್ತೆ. ಈ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ, ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಹೀಟ್ ಪ್ರೊಡ್ಯೂಸ್ ಆಗುತ್ತಲ್ವಾ, ಆ ಹೀಟ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೋ ಅಂತ ರಿಯಾಕ್ಷನ್ ಅನ್ನ ಏನಂತ ಕರಿತೀನಿ ನಾನು, ಎಕ್ಸೋಥರ್ಮಿಕ್ ರಿಯಾಕ್ಷನ್. ರೆಸ್ಪಿರೇಷನ್ ಇಂದ ಎನರ್ಜಿ ರಿಲೀಸ್ ಆಗುತ್ತೆ ಬೈ ಕಂಬೈನಿಂಗ್ ವಿತ್ ಆಕ್ಸಿಜನ್ ಇನ್ ದ ಸೆಲ್ ಆಫ್ ಅವರ್ ಬಾಡಿ. ಸೊ ರೆಸ್ಪಿರೇಷನ್ ಇಸ್ ಕನ್ಸಿಡರ್ಡ್ ಆಸ್ ಎಕ್ಸೋಥರ್ಮಿಕ್ ಪ್ರಾಸೆಸ್. ಓಕೆ, ವೈ ಐರನ್ ಆಬ್ಜೆಕ್ಟ್ಸ್ ಆರ್ ಪೇಂಟೆಡ್. ನಾವ್ ಏನ್ ಮಾಡ್ತೀವಿ, ಐರನ್ ಆಬ್ಜೆಕ್ಟ್ ಅನ್ನ ಯೂಶುವಲಿ ಏನ್ ಮಾಡ್ತೀವಿ, ಪೇಂಟ್ ಮಾಡಿ ಇಟ್ಟಿರ್ತೀವಿ. ಕರೋಷನ್ ಅನ್ನ ಪ್ರಿವೆಂಟ್ ಮಾಡಕ್ಕೆ ಅಂತ ನಾವೇನ್ ಮಾಡ್ತೀವಿ, ಐರನ್ ಅನ್ನ ಪೇಂಟ್ ಮಾಡಿ ಇಟ್ಕೊಂಡಿರ್ತೀವಿ. ಸಪೋಸ್ ದಿಸ್ ಈಸ್ ಒನ್ ಐರನ್, ಓಕೆನಾ? ಇಲ್ಲೇನ್ ಮಾಡ್ತೀನಿ ನಾನು, ಮೇಲ್ಗಡೆ ಒಂದು ಪೇಂಟಿಂಗ್ ಅನ್ನ ಮಾಡಿರ್ತೀನಿ ಅಂತ ಅನ್ಕೊಳ್ಳಿ. ಇಟ್ ವಿಲ್ ಪ್ರಿವೆಂಟ್ ಕಾಂಟ್ಯಾಕ್ಟ್ ಬಿಟ್ವೀನ್ ಐರನ್ ಅಂಡ್ ಏರ್ ಮತ್ತೆ ಐರನ್ ಮಧ್ಯ ಏನಿರುತ್ತೆ, ಈ ಕೋಟಿಂಗ್ ಇರುತ್ತೆ. ಯಾವಾಗ ಈ ಕೋಟಿಂಗ್ ಇದೆಯಲ್ಲ, ಅವಾಗ ಏನಾಗುತ್ತೆ, ಇವೆರಡರ ಮಧ್ಯ ಕಾಂಟ್ಯಾಕ್ಟ್ ಆಗಲ್ಲ. ಅವಾಗ ಏನಾಗುತ್ತೆ, ಕರೋಷನ್ ಆಗೋದನ್ನ ಅದೇನ್ ಮಾಡುತ್ತೆ, ಪ್ರಿವೆಂಟ್ ಮಾಡ್ಕೊಡುತ್ತೆ. ಕರೋಷನ್ ಆಗಲ್ಲ ಅವಾಗ ನಾವು ಪೇಂಟ್ ಮಾಡಿಟ್ರೆ ಅಲ್ವಾ. ಹಾಗಾಗಿ ಏನ್ ಮಾಡ್ತೀವಿ, ಐರನ್ ಅನ್ನ ಪೇಂಟ್ ಮಾಡಿ ಇಡ್ತೀವಿ ಟು ಪ್ರೊಟೆಕ್ಟ್ ಅಗೇನ್ಸ್ಟ್ ಕರೋಷನ್ ಬೈ ಪ್ರಿವೆಂಟಿಂಗ್ ಕಾಂಟ್ಯಾಕ್ಟ್ ವಿತ್ ಐರನ್ ಅಂಡ್ ಮಾಯಿಸ್ಟ್ ಏರ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ವೈ ಮೆಗ್ನೀಷಿಯಂ ಬರ್ನಿಂಗ್ ಸ್ಟ್ರಿಪ್ ಇದೆಯಲ್ಲ, ಅದನ್ನ ವಿ ವಿಲ್ ಕ್ಲೀನ್ ಬಿಫೋರ್ ಫೈರಿಂಗ್ ಏರ್. ಯಾವಾಗ ಮೆಗ್ನೀಷಿಯಂ ರಿಬ್ಬನ್ ಅನ್ನ ನಾವು ಬರ್ನ್ ಮಾಡ್ತೀವಿ, ಅವಾಗ ನಾವ್ ಯಾಕೆ ಬಿಫೋರ್ ಫೈರಿಂಗು ಅದನ್ನ ಕ್ಲೀನ್ ಮಾಡ್ಕೋಬೇಕು ಅಂತ, ಬರ್ನರ್ ಅನ್ನು, ಟು ಪ್ರಿವೆಂಟ್ ಡಸ್ಟ್ ಪಾರ್ಟಿಕಲ್ಸ್ ಆನ್ ದ ಮೆಗ್ನೀಷಿಯಂ ಸ್ಟ್ರಿಪ್. ಏನ್ ಮಾಡುತ್ತೆ, ಪ್ರಿವೆಂಟ್ ಡಸ್ಟ್ ಪಾರ್ಟಿಕಲ್ ಇಂದ ಪ್ರಿವೆಂಟ್ ಮಾಡ್ಬೇಕು. ಯಾವಾಗ ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೋ ವೈಟ್ ಲೇಯರ್ ಫಾರ್ಮೇಶನ್ ಆಗುತ್ತೆ. ವೈಟ್ ಲೇಯರ್ ಫಾರ್ಮೇಶನ್ ಆಗುತ್ತೆ. ಯಾವಾಗ ವೈಟ್ ಲೇಯರ್ ಫಾರ್ಮೇಶನ್ ಆಗುತ್ತೋ, ಇದು Mg+O2 ಗಿವ್ ಯು MgO, ಮೆಗ್ನೀಷಿಯಂ ಆಕ್ಸೈಡ್ ಆಗ್ಬೇಕು. ಇದು ಮೆಗ್ನೀಷಿಯಂ ಏನು, ಹೈಲಿ ರಿಯಾಕ್ಟಿವ್ ಇನ್ ನೇಚರ್. ಇದು ಯಾವಾಗ ನಮ್ಗೆ ಇಂಪ್ಯೂರಿಟಿ ಸಿಗುತ್ತಲ್ಲ, ಇಂಪ್ಯೂರಿಟಿ ಸಿಕ್ಕಿದ್ರೆ ಏನ್ ಮಾಡುತ್ತೆ, ಆ ಇಂಪ್ಯೂರಿಟಿ ಜೊತೆ ರಿಯಾಕ್ಟ್ ಆಗಿ ಮೆಗ್ನೀಷಿಯಂ ಆಕ್ಸೈಡ್ ಅನ್ನ ಕೊಡಲ್ಲ. ಅದು ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಏರ್ ಆದ ಕೂಡಲೇ ಇಂಪ್ಯೂರಿಟಿ ಜೊತೆ ರಿಯಾಕ್ಟ್ ಮಾಡ್ಬಿಡುತ್ತೆ. ಹಾಗೆ ರಿಯಾಕ್ಟ್ ಮಾಡಬಾರ್ದು ಡಸ್ಟ್ ಪಾರ್ಟಿಕಲ್ ಜೊತೆ ಅಂತ ಏನ್ ಮಾಡ್ತೀವಿ ಹೇಳಿ, ಮೆಗ್ನೀಷಿಯಂ ಸ್ಟ್ರಿಪ್ ಅನ್ನ ನಾವು ಮೊದಲೇ ಬರ್ನರ್ ಅನ್ನ ಯೂಸ್ ಮಾಡಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ಏನ್ ಮಾಡ್ತೀವಿ, ಬರ್ನರ್ ಅನ್ನ ಕ್ಲೀನ್ ಮಾಡ್ಕೊಂಡು ಸ್ಟ್ರಿಪ್ ಅನ್ನ ಫೈರ್ ಮಾಡ್ತೀವಿ. ಗೊತ್ತಾಯ್ತಾ? ಹೀಟ್ ಅನ್ನ ಕೊಡ್ತೀವಿ. ನೆಕ್ಸ್ಟ್, ಈಗ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ ಅಂತ
ನಾವು ಪದೇ ಪದೇ ನೋಡ್ತಿದೀವಲ್ವಾ, ವಾಟ್ ಈಸ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್. ಮತ್ತೆ ಯಾಕೆ ನಾವು ವೈ ವಿ ಹ್ಯಾವ್ ಟು ರೈಟ್ ಕೆಮಿಕಲ್ ಇಕ್ವೇಶನ್ ಶುಡ್ ಬಿ ಬ್ಯಾಲೆನ್ಸ್ಡ್. ಬ್ಯಾಲೆನ್ಸ್ ಯಾಕೆ ಮಾಡ್ಬೇಕು? ನಾವು ಪ್ರತಿ ಸಲ ರಿಯಾಕ್ಷನ್ ಅನ್ನ ಬರ್ದ್ಮೇಲೆ ಈ ಕಡೆ ಬ್ಯಾಲೆನ್ಸ್ ಆ ಕಡೆ ಬ್ಯಾಲೆನ್ಸ್ ಅಂತ ಮಾಡ್ತೀವಿ. ಸಪೋಸ್ ಇಫ್ ಯು ಗೋ ಫಾರ್ ಎನಿ ಶಾಪ್, ಇಫ್ ಐ ಹ್ಯಾವ್ ಟು ಪರ್ಚೇಸ್ 1 kg ರೈಸ್, ಕರೆಕ್ಟಾ? ನಾನು ಏನ್ ಮಾಡ್ತೀನಿ, ಒಂದು ತಕ್ಕಡಿನ ತಗೊಳ್ತೀನಿ. ಅವಾಗ ಏನ್ ಮಾಡ್ತೀನಿ, ಈ ಕಡೆ 1 kg ವೇಟ್ ಇಟ್ಕೊಳ್ತೀನಿ, ಈ ಕಡೆ ಏನ್ ಮಾಡ್ತೀನಿ, ಅಕ್ಕಿನ ಇಡ್ತೀನಿ ಅಲ್ವಾ, ರೈಸ್ ಅನ್ನ ಇಡ್ತೀನಿ. ಯಾವಾಗ ಇಲ್ಲಿ 1/2 kg ಇದೆಯೋ, ಇಲ್ಲಿ 1 kg ಇಟ್ರೆ ಏನಾಯ್ತು ಹೇಳಿ, ಇಂಬ್ಯಾಲೆನ್ಸ್ ಆಯ್ತು. ಸೊ ನಾನೇನ್ ಮಾಡ್ಬೇಕು ಹೇಳಿ, ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಈ ಕಡೆ ಇನ್ನೂ 1/2 kg ಇಡ್ಬೇಕು, ಕರೆಕ್ಟಾ? ಸೊ ಯಾವಾಗ ಅದು ಯಾಕೆ ಅನ್ನೋದಂದ್ರೆ, ಟೋಟಲ್ ಮಾಸ್ ಆಫ್ ದ ಎಲಿಮೆಂಟ್ ಪ್ರೆಸೆಂಟ್ ಇನ್ ದ ಪ್ರಾಡಕ್ಟ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಟು ಬಿ ಈಕ್ವಲ್ ಟು ದ ಟೋಟಲ್ ಮಾಸ್ ಪ್ರೆಸೆಂಟ್ ಇನ್ ದ ರಿಯಾಕ್ಟೆಂಟ್. ಓಕೆ, ಈಗ ನನ್ನ ಹತ್ರ 6A ಇದ್ರೆ ಅದು 6B ಆಗಿ ಕನ್ವರ್ಟ್ ಆಗ್ಬೇಕು. ಎಷ್ಟು ರಿಯಾಕ್ಟೆಂಟ್ ಇದೆಯಲ್ಲ ಅಷ್ಟು ಏನಾಗ್ಬೇಕು, ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ಬೇಕು. ಅದೇನಾಗ್ಬೇಕು ಹೇಳಿ, ರಿಯಾಕ್ಟೆಂಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ಬೇಕು. ಇನ್ ಅದರ್ ವರ್ಡ್ಸ್, ದ ನಂಬರ್ ಆಫ್ ಆಟಮ್ಸ್ ಆಫ್ ಈಚ್ ಎಲಿಮೆಂಟ್ ರಿಮೇನ್ಸ್ ಸೇಮ್ ಬಿಫೋರ್ ಅಂಡ್ ಆಫ್ಟರ್ ಕೆಮಿಕಲ್ ರಿಯಾಕ್ಷನ್. This reaction is called balancing equation. We must balance the chemical equation, otherwise it became skeletal chemical equation. ಇನ್ನೊಂದು, ಈಗ ನಾವು ಒಂದು ಎನರ್ಜಿ ಥಿಯರಿ ಪ್ರಕಾರ ನಾವು ಯಾವ್ದಾದ್ರು ಆಟಮ್ ಅನ್ನ ಏನ್ ಮಾಡ್ಬೋದು ಹೇಳಿ, ಒಂದ್ ಫಾರ್ಮ್ ಇಂದ ಅನದರ್ ಫಾರ್ಮ್ ಗೆ ಕನ್ವರ್ಟ್ ಮಾಡಬಹುದು. ಆಟಮ್ ಅನ್ನ ಅಥವಾ ಮಾಲಿಕ್ಯೂಲ್ ಅನ್ನ ವಿ ಕೆನಾಟ್ ಡಿಸ್ಟ್ರಾಯ್ ಆರ್ ವಿ ಕೆನಾಟ್ ಕ್ರಿಯೇಟ್ ಅಲ್ವಾ. ಐದರ್ ಕ್ರಿಯೇಷನ್ ಮಾಡಕ್ಕಾಗಲ್ಲ ಆರ್ ನಮ್ಗೆ ಡಿಸ್ಟ್ರಾಯ್ ಮಾಡಕ್ಕಾಗಲ್ಲ. ನಾವೇನ್ ಮಾಡ್ಬೇಕು ಹೇಳಿ, ಅದನ್ನ ಒಂದು ಫಾರ್ಮ್ ಇಂದ ಅನದರ್ ಫಾರ್ಮ್ ಗೆ ಕನ್ವರ್ಟ್ ಮಾಡ್ಬೋದು. ಆ ಒಂದ್ ಫಾರ್ಮ್ ಇಂದ ಇನ್ನೊಂದ್ ಫಾರ್ಮ್ ಗೆ ಕನ್ವರ್ಟ್ ಮಾಡಿದಾಗ ಮಾಸ್ ಏನಿರುತ್ತಲ್ಲ ಅದು ಸೇಮ್ ಇರ್ಬೇಕು. ಸಪೋಸ್ ನನ್ನ ಹತ್ರ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಎಷ್ಟು ಮಾಸ್ ಇದೆಯಲ್ಲ ಅಷ್ಟೇ ನನ್ನ ಹತ್ರ ಪ್ರಾಡಕ್ಟ್ ಸೈಡ್ ಅಲ್ಲಿ ಇದ್ರೆ, ಸೊ ಅಂತ ರಿಯಾಕ್ಷನ್ ಅನ್ನ ಏನಂತ ಕರಿತೀವಿ, ಬ್ಯಾಲೆನ್ಸ್ ರಿಯಾಕ್ಷನ್ ಅಂತ ಕರಿತೀವಿ. ಅದಕ್ಕೆ ನಾವೇನ್ ಮಾಡ್ಬೇಕು, ಇಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅಂತ ಹೇಳೋದು. ಓಕೆ, why the volume of gas collected in one vessel is equal to that of the other gas, name the gas ಅಂತ ಕೇಳಿದ್ದಾರೆ. ಈಗ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಅನ್ನ ಕನ್ವರ್ಟ್ ಮಾಡಿದ್ರೆ 2:1 ಪ್ರಪೋರ್ಷನ್ ಅಲ್ಲಿ ಇರುತ್ತೆ. ಸೊ ನಾನೊಂದು ವಾಲ್ಯೂಮ್ ಅನ್ನ ಒಂದು ವೆಸಲ್ ಅಲ್ಲಿ ಮಾಡಿದ್ರೆ ಇಲ್ಲಿ ಹೈಡ್ರೋಜನ್ ಎಷ್ಟಿರುತ್ತೆ ಹೇಳಿ, 2 ಇರುತ್ತೆ, ಆಕ್ಸಿಜನ್ 1 ಇರುತ್ತೆ. ದೋಸ್ ಗ್ಯಾಸಸ್ ಆರ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್ in the proportion of 2:1. Okay, 2:1. Next, give a reason nitrogen gas is passed through food containing oils and fats. Okay, when fats and oils are oxidized, they become rancid. Their odor, taste may change, and passing nitrogen gas prevents oxidation and helps prevent rancidiటీ ಅಲ್ವಾ. ಈಗ ನಾನೊಂದು ಲೇಸ್ ಪ್ಯಾಕೆಟ್ ಅನ್ನ ತಗೊಂಡೆ ಅಂದ್ರೆ, ಇದು ಲೇಸ್ ಅಂತ ಅನ್ಕೊಳ್ಳಿ ಅಲ್ವಾ, ಅರ್ಧ ಏನಿರುತ್ತೆ ಹೇಳಿ, ಚಿಪ್ಸ್ ಇರುತ್ತೆ, ಇನ್ನು ಅರ್ಧ ಏನಿರುತ್ತೆ, ಏರ್ ಇರುತ್ತೆ. ಈ ಏರ್ ಯಾವ್ದು ಹೇಳಿ, ನೈಟ್ರೋಜನ್. ಯಾಕೆ ನೈಟ್ರೋಜನ್ ಅನ್ನ ಯೂಸ್ ಮಾಡ್ತೀವಿ, ಯಾವಾಗ ಈ ಚಿಪ್ಸ್ ಇದೆಯಲ್ಲ ಇದು ಅಟ್ಮಾಸ್ಫಿಯರಿಗೆ ಸಿಕ್ತೋ ಅವಾಗ ಏನಾಗುತ್ತೆ ಹೇಳಿ, ಮೆತ್ತಗಾಗುತ್ತೆ, ಅದರ ಓಡರ್ ಚೇಂಜ್ ಆಗುತ್ತೆ, ಸ್ಮೆಲ್ ಚೇಂಜ್ ಆಗುತ್ತೆ, ಟೇಸ್ಟ್ ಚೇಂಜ್ ಆಗುತ್ತೆ ಅಲ್ವಾ. ಸೊ ಅದೆಲ್ಲ ಚೇಂಜ್ ಆಗಬಾರದು ಅಂತ ಆಕ್ಸಿಡೇಷನ್ ಆಗದೆ ಇರೋ ಹಾಗೆ ನೈಟ್ರೋಜನ್ ಗ್ಯಾಸ್ ಅನ್ನ ಪಾಸ್ ಮಾಡ್ತೀವಿ. ಪಾಸ್ ಮಾಡಿದಾಗ ಫುಡ್ ಇದು ಶೆಲ್ಫ್ ಲೈಫ್, ಅದಕ್ಕೆ ನೋಡಿ ಬೆಸ್ಟ್ ಬಿಫೋರ್ ಅಂತ ಹಾಕಿರ್ತಾರೆ ಅಲ್ವಾ. ಸೊ ಶೆಲ್ಫ್ ಲೈಫ್ ಅನ್ನ ಏನ್ ಮಾಡ್ತೀವಿ, ಇನ್ಕ್ರೀಸ್ ಮಾಡ್ತೀವಿ. ಅಷ್ಟರವರೆಗೆ ಅದರ ವ್ಯಾಲಿಡಿಟಿ ಇದೆ ಅಂತ. ಈಗ ಒಂದು ಫುಡ್ 1 year ಇರುತ್ತೆ ಅಂದ್ರೆ ಬೆಸ್ಟ್ ಬಿಫೋರ್, ಈಗ ಇವತ್ತಿಂದ ನೆಕ್ಸ್ಟ್ ಇಯರ್ ಇಷ್ಟೇ ಟೈಮ್ ವರೆಗೆ ಬೆಸ್ಟ್ ಬಿಫೋರ್ ಅಂತ ಹಾಕಿದ್ದಾರೆ ಅಂದ್ರೆ ಮೀನಿಂಗ್ ಏನು, ಅದರ ಶೆಲ್ಫ್ ಲೈಫ್ ಅಷ್ಟಿದೆ ಅಂತ ಅರ್ಥ. 1 year ವರೆಗೆ ಅದನ್ನ ಯೂಸ್ ಮಾಡ್ಬೋದು, ಅದು ಹಾಳಾಗಲ್ಲ. ಸೊ ಪ್ರಿಸರ್ವೇಟಿವ್ ಅನ್ನ ಆಡ್ ಮಾಡಿರ್ತೀನಿ, ಫುಡ್ ಅನ್ನ ಪ್ರಿಸರ್ವ್ ಮಾಡ್ಕೊಳ್ಬಹುದು ಅಂತ ಅದ್ರ ಮೀನಿಂಗ್. ಓಕೆ, ಸೊ ಯಾವಾಗ
ನಾವು ಫ್ಯಾಟ್ಸ್ ಮತ್ತೆ ಆಯಿಲ್ಸ್ ಆಕ್ಸಿಡೈಸ್ ಆಗದೆ ಇರೋ ತರ ನಾವೇನ್ ಮಾಡ್ತೀವಿ ಹೇಳಿ, ಅದಕ್ಕೆ ನೈಟ್ರೋಜನ್ ಗ್ಯಾಸ್ ಅನ್ನ ಪಾಸ್ ಮಾಡ್ತೀವಿ. ಓಕೆ, ಟು ಪ್ರಿವೆಂಟ್ ರ್ಯಾನ್ಸಿಡಿಟಿ ಆಗದೆ ಇರೋ ತರ ಏನ್ ಮಾಡುತ್ತೆ, ಇದು ಪ್ರಿವೆಂಟ್ ಮಾಡುತ್ತೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಫಾಲೋವಿಂಗ್ ಟರ್ಮ್ಸ್ ವಿತ್ ಒನ್ ಎಕ್ಸಾಂಪಲ್ ಈಚ್. A metal corrodes when it attacked by surrounding like moisture, acid, etc. This process is called corrosion. An example of tarnish is the green coating on the black copper on silver. Okay. ಈಗ ಮೆಟಲ್ ಏನಾಗುತ್ತೆ, ಯಾವ್ದಾದ್ರು ಒಂದು ಮೆಟಲ್ ಇದ್ರೆ ಈ ಮೆಟಲ್ ಏನಾಗುತ್ತೆ, ಕರೋಷನ್ ಆಗುತ್ತೆ ಅಂತ ನೋಡಿ. ಕರೋಷನ್ ಅಂದ್ರೆ ಏನಾಗುತ್ತೆ ಹೇಳಿ, ಅಟ್ಯಾಕ್ ಆಗುತ್ತೆ ಅದ್ರ ಮೇಲೆ, ಕರೋಡ್ಸ್ ಅಲ್ವಾ. ಯಾವ್ದ್ರಿಂದ, ಒಂದು ಮಾಯಿಶ್ಚರ್, ಇನ್ನೊಂದು ಆಸಿಡ್, ಇನ್ನೊಂದೇನು ಏರ್. ಇವ್ ಯಾವುದೇ ಒಂದ್ರಿಂದ ಏನಾಗ್ಬೋದು ಹೇಳಿ, ಮೆಟಲ್ಲು ರಿಯಾಕ್ಟ್ ಆಗಿ ಅದೇನಾಗುತ್ತೆ, ಅದರ ಒರಿಜಿನಾಲಿಟಿನ ಕಳ್ಕೊಳ್ತಾ ಹೋಗುತ್ತೆ. ಅದೇನಾಗುತ್ತೆ, ಕರೋಡ್ಸ್ ಆಗುತ್ತೆ ಅಲ್ವಾ. ಅದೇನೋ ಪೌಡರ್ ಆಗ್ತಾ ಬರುತ್ತೆ. ಓಕೆ, ಈಗ ನಾವು ನೋಡಿರ್ತೀವಿ ಮನೆಯಲ್ಲಿ, ಯಾವಾಗ ನಮ್ಮ ಹತ್ರ ಕಾಪರ್ ವೆಸಲ್ ಇರುತ್ತಲ್ಲ, ಅದ್ರ ಮೇಲೆ ಗ್ರೀನ್ ಕೋಟಿಂಗ್ ಇರುತ್ತೆ. ನಾವು ಬಳಸೋ ಸಿಲ್ವರ್ ಇರುತ್ತಲ್ಲ, ಚೈನ್ ಇರ್ಬೋದು ಅಲ್ವಾ, ಅದ್ರ ಮೇಲೆ ಏನಿರುತ್ತೆ, ಬ್ಲ್ಯಾಕ್ ಕೋಟಿಂಗ್ ಇರುತ್ತೆ. ಯಾಕೆ? ಅದು ಅಟ್ಮಾಸ್ಫಿಯರ್ ಇರುವಂತಹ ಮಾಯಿಶ್ಚರು, ಆಸಿಡ್, ಏರ್ ಇದೆಲ್ಲದ್ರ ಜೊತೆ ರಿಯಾಕ್ಟ್ ಆಗಿ ಆಕ್ಸೈಡ್ಸ್ ಅನ್ನ ಫಾರ್ಮೇಶನ್ ಮಾಡ್ತಾ ಇರುತ್ತೆ. ಸೊ ಹೀಗಾಗೋದು ಏನಾಗುತ್ತೆ, ಆ ಮೆಟಲ್ಲು ಸವಕಳಿ ಆಗ್ತಾ ಬರುತ್ತೆ. ಇಟ್ ವಿಲ್ ಡಿಸ್ಟ್ರಾಯ್. ಓಕೆ, ಸೊ ಹೀಗಾಗೋದಕ್ಕೆ ನಾವೆಂತ ಕರಿತೀವಿ, ಕರೋಷನ್ ಅಂತ ಕರಿತೀವಿ. ಓಕೆ, ಯಾವಾಗ ಐರನ್ ಈ ತರ ಕರೋಷನ್ ಆಗುತ್ತೆ ಅದನ್ನ ರಸ್ಟಿಂಗ್ ಅಂತ ಕರಿತೀವಿ. ಉಳಿದಿರೋ ಮೆಟಲ್ಸ್ ಅನ್ನ ಯೂಶುವಲಿ ನಾವು ಕರೋಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ರ್ಯಾನ್ಸಿಡಿಟಿ. ಓಕೆ, ರ್ಯಾನ್ಸಿಡ್ ಆಗಿದೆ ಅಂದ್ರೆ ಒಂದ್ ಎಕ್ಸಾಂಪಲ್ ನಾನು ಆಲ್ರೆಡಿ ಹೇಳಿದೆ. ಚಿಪ್ಸ್ ಮ್ಯಾನುಫ್ಯಾಕ್ಚರರ್ಸ್ ಫಿಲ್ ದ ಚಿಪ್ಸ್ ವಿತ್ ನೈಟ್ರೋಜನ್ ಗ್ಯಾಸ್ ಟು ಪ್ರಿವೆಂಟ್ ದಮ್ ಫ್ರಮ್ ಫುಡ್ ಆಕ್ಸಿಡೇಷನ್ ಅಂತ. ದ ಅರೈವಲ್ ಆಫ್ ವೆನ್ ಫ್ಯಾಟ್ಸ್ ಅಂಡ್ ಆಯಿಲ್ಸ್ ಆರ್ ಆಕ್ಸಿಡೈಸ್ಡ್ ದೇ ಬಿಕಮ್ ರ್ಯಾನ್ಸಿಡ್. ದೇರ್ ಓಡರ್, ಟೇಸ್ಟ್ ಚೇಂಜ್. ಏನಾಗುತ್ತೆ ಹೇಳಿ, ಓಡರು ಚೇಂಜ್ ಆಗುತ್ತೆ, ಟೇಸ್ಟ್ ಚೇಂಜ್ ಆಗುತ್ತೆ. ಯಾವಾಗ ಬಟರ್ ಅನ್ನ ನಾವು ಏರಲ್ಲಿ ಇಡ್ತೀವೋ, ಆ ಬಟರ್ ಅನ್ನ ಏರಲ್ಲಿ ಇಟ್ಟಾಗ ಏನಾಗುತ್ತೆ ಹೇಳಿ, ಅದರ ಸ್ಮೆಲ್ ಚೇಂಜ್ ಆಗುತ್ತೆ, ಓಡರ್ ಏನಾಗುತ್ತೆ ಹೇಳಿ, ಚೇಂಜ್ ಆಗುತ್ತೆ ಅಲ್ವಾ. ಅದರ ಟೇಸ್ಟ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ನಾನೊಂದು ಬ್ರೆಡ್ ಅನ್ನ ಇಟ್ರೆ ಅದೇನಾಗುತ್ತೆ ಹೇಳಿ, ಅದರ ಓಡರ್ ಮತ್ತೆ ಟೇಸ್ಟ್ ಚೇಂಜ್ ಆಗುತ್ತೆ ಅಲ್ವಾ. ಹಾಗೆ ಚಿಪ್ಸ್ ಅನ್ನ ಇಟ್ರೆ ಚಿಪ್ಸ್ ಓಡರ್ ಮತ್ತೆ ಟೇಸ್ಟ್ ಎಲ್ಲ ಚೇಂಜ್ ಆಗುತ್ತೆ. ಅಂದ್ರೆ ಈ ಆಯಿಲ್ ಮತ್ತೆ ಫ್ಯಾಟ್ ಏನಿದೆಯಲ್ಲ, ಇದು ಆಕ್ಸಿಡೈಸ್ ಆಗುತ್ತೆ. ಇದನ್ನ ನಾವು ಪ್ರಿವೆಂಟ್ ಮಾಡಕ್ಕೆ ಏನ್ ಮಾಡ್ತೀವಿ, ನೈಟ್ರೋಜನ್ ಗ್ಯಾಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ರ್ಯಾನ್ಸಿಡಿಟಿ ವಿತ್ 2 ಎಕ್ಸಾಂಪಲ್ಸ್ ಅಂತ ಕೇಳಿದ್ದಾರೆ. ವೆನ್ ಫ್ಯಾಟ್ಸ್ ಅಂಡ್ ಆಯಿಲ್ಸ್ ಆರ್ ಆಕ್ಸಿಡೈಸ್ಡ್, ಗೊತ್ತಲ್ವಾ, ದೇ ಬಿಕೇಮ್ ರ್ಯಾನ್ಸಿಡ್. ದೇರ್ ಓಡರ್ ಮತ್ತೆ ಟೇಸ್ಟ್, ಸ್ಮೆಲ್ಲು ಚೇಂಜ್ ಆಗುತ್ತೆ, ಟೇಸ್ಟ್ ಚೇಂಜ್ ಆಗ್ಬಿಡುತ್ತೆ. ದ ಟೇಸ್ಟ್ ಆರ್ ಸ್ಮೆಲ್ ಆಫ್ ಬಟರ್ ಲೆಫ್ಟ್ ಫಾರ್ ಲಾಂಗ್ ಟೈಮ್. ಬೆಣ್ಣೆನ ತುಂಬಾ ಟೈಮ್ ಇಟ್ರೆ ಏನಾಗುತ್ತೆ ಹೇಳಿ, ಅದರ ಟೇಸ್ಟ್ ಮತ್ತೆ ಓಡರ್ ಚೇಂಜ್ ಆಗುತ್ತೆ, ಸ್ಮೆಲ್ ಆಗುತ್ತಲ್ವಾ, ಅದು ತಿನ್ನಕ್ಕೂ ಬರಲ್ಲ. ಅಲ್ವಾ. ಚೇಂಜಸ್ ಸ್ಟೋರಿಂಗ್ ಫುಡ್ ಐಟಮ್ಸ್ ಇನ್ ಏರ್ ಟೈಟ್ ಕಂಟೈನರ್ containing, they can be slow the oxidation process. Okay, ಏನು ಆಕ್ಸಿಡೇಷನ್ ಪ್ರೊಸೆಸ್ ಇಂದ ಫುಡ್ ಐಟಮ್ ಅನ್ನ ಏರ್ ಟೈಟ್ ಕಂಟೈನರ್ ಹಿಡಿದಿದ್ರೆ ಅದ್ರದ್ದು ಏನಾಗುತ್ತೆ, ಓಡರ್ ಮತ್ತೆ ಟೇಸ್ಟ್ ಚೇಂಜ್ ಆಗುತ್ತೆ. ಓಕೆ, ಟೇಸ್ಟ್ ಮತ್ತೆ ಓಡರ್ ಅದ್ರದ್ದು ಚೇಂಜ್ ಆಗುತ್ತೆ. ಇಸ್ ಇಟ್ ಓಕೆ? ಸೊ ಎಕ್ಸ್ಪ್ಲೈನ್ ರ್ಯಾನ್ಸಿಡಿಟಿ. ಯಾವತ್ತು ಫ್ಯಾಟ್ ಮತ್ತೆ ಆಯಿಲ್ ಆಕ್ಸಿಡೈಸ್ ಆಗುತ್ತೋ ದೇ ಬಿಕೇಮ್ ರ್ಯಾನ್ಸಿಡ್. ಕರೋಷನ್ ಅಂದ್ರೆ ಏನ್ ಹೇಳಿ, ದೇ ಕರೋಡ್ಸ್ ವೆನ್ ದೇ ಆರ್ ಅಟ್ಯಾಕ್ಡ್ ಬೈ ದ ಮಾಯಿಶ್ಚರ್, ಆಸಿಡ್ ಆರ್ ಏರ್. ಅಂದ್ರೆ ಕರೋಷನ್ ಮೆಟಲ್ ವಿಷಯ ಇದ್ರೆ. ಯಾವಾಗ ಫ್ಯಾಟ್ಸ್ ಆಯಿಲ್ಸ್ ಬರುತ್ತೋ ಅದನ್ನ ರ್ಯಾನ್ಸಿಡಿಟಿ ಅಂತ ಕರಿತೀವಿ. ಓಕೆ, ವಿತ್ ಎಕ್ಸಾಂಪಲ್ 2 ಎಕ್ಸಾಂಪಲ್ ಅನ್ನ ಕೊಟ್ಟೆ ನಾನು. ನೆಕ್ಸ್ಟ್, explain gain and loss of oxygen with 1 example. So students,
Before going to gain and loss of oxygen, we will discuss what is oxidation, loss of electron, alva? Loss of electron, reduction, gain of electron. ಲಿಯೋಗರ್ ನಾನ್ ಸ್ಟೂಡೆಂಟ್ ಆಗಿದ್ದಾಗ ನೆನ್ಪಿಟ್ಕೊಳಕ್ಕೆ ನನ್ನ ಟೀಚರ್ಸ್ ಹೇಳ್ಕೊಟ್ಟಿರೋ ಫಾರ್ಮುಲಾ. ಲಾಸ್ ಇಲೆಕ್ಟ್ರಾನ್ ಆಕ್ಸಿಡೇಷನ್, ಗೇನ್ ಇಲೆಕ್ಟ್ರಾನ್ ರಿಡಕ್ಷನ್. ಓಕೆ, ಲಿಯೋಗರ್ ಅಂತ ಒಂದು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಆಕ್ಸಿಡೇಷನ್ ಇವಾಗಲೇ ಯಾವತ್ತು ಲಿಯೋಗರ್ ಇದು ಒಂದು ಫಾರ್ಮುಲಾ, ಸೊ ದಟ್ you can easily remember oxidation and reduction. Okay, when zinc react with oxygen, it will give you zinc oxide. Zinc oxide. Calcium react with O2, it will give you calcium oxide. Okay, calcium oxide. Okay. When zinc oxide react with carbon, it will give you zinc. Nodi, illi loss of oxygen aita, loss of oxygen. Illi enaithe heli, gain of oxygen. Gain of oxygen. Loss of oxygen aitu andre zinc siktu, CO. Copper oxide plus H2, Cu plus H2, gain of Cu plus H2O. Okay. So, ಎರಡನ್ನು ಏನು ಒಂದೊಂದು ಎಕ್ಸಾಂಪಲ್ ಜೊತೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ರು. 2 mark ಕ್ವಶನ್. ಓಕೆ, ನೆಕ್ಸ್ಟ್ ಈಗ ನಮ್ಗೇನ್ ಮಾಡಿದ್ದಾರೆ, ಇಕ್ವೇಶನ್ ಅನ್ನ ಕೊಟ್ಟಿದ್ದಾರೆ ವರ್ಡ್ಸ್ ಅಲ್ಲಿ. We have to write chemical equation and we have to balance. Nodi, hydrogen gas combines with nitrogen to form ammonia. Hydrogen gas combines with nitrogen to give ammonia. Okay, H2 plus N2 will give you NH3. ಈ N2 ಏನ್ ಹೇಳಿ, ನೈಟ್ರೋಜನ್ 2 ಇದೆ, ಇಲ್ಲಿ ಹೈಡ್ರೋಜನ್ 2 ಇದೆ ಅಲ್ವಾ. ಇಲ್ಲಿ ಎಷ್ಟಿದೆ ನೈಟ್ರೋಜನ್? ಒಂದೇ ಇದೆ. ಹೈಡ್ರೋಜನ್ ಎಷ್ಟು? 3 ಇದೆ. ಸೊ ನಾನೇನು 3 ಅಂತ ತಗೋತೀನಿ. ಇಲ್ಲಿ 2 ಅಂತ ತಗೋಬಿಡೋದು. ಏನಾಗುತ್ತೆ ಹೇಳಿ, 2N2 6 ಅಲ್ವಾ, 6 ಹೈಡ್ರೋಜನ್. ನೋಡಿ ಬ್ಯಾಲೆನ್ಸ್ ಆಯ್ತಾ ನೋಡಿ. H2 plus N2 give you NH3. ಹೈಡ್ರೋಜನ್ 2 ಹೈಡ್ರೋಜನ್ ಇಂಟು 3 ಮಾಡ್ತೀನಿ ನಾನು ಇಲ್ಲಿ. ಇಲ್ಲಿ ನೈಟ್ರೋಜನ್ 2 ಇದೆ, ಹಂಗೆ ಇರ್ಲಿ. ಇಲ್ಲಿ 2 ನೈಟ್ರೋಜನ್ ತಗೋತೀನಿ. ಸೊ ಇಲ್ಲೇನಾಯ್ತು, 2 ನೈಟ್ರೋಜನ್. ಇದು ಇದು ಬ್ಯಾಲೆನ್ಸ್ ಆಯ್ತಾ. ಇನ್ನೊಂದು ಇದು 6. ಓಕೆ, ಸೊ ದಿಸ್ ಇಕ್ವೇಶನ್ ಇಸ್ ಬ್ಯಾಲೆನ್ಸ್ಡ್ ಇಕ್ವೇಶನ್. ನೆಕ್ಸ್ಟ್, ಬೇರಿಯಂ ಕ್ಲೋರೈಡ್ ರಿಯಾಕ್ಟ್ ವಿತ್ ಅಲ್ಯೂಮಿನಿಯಂ ಸಲ್ಫೇಟ್. BaCl2 react with Al2SO4 thrice give you AlCl3 plus BaSO4. ಸೊ ನೋಡಿ, ಇದು ಯಾವ ರಿಯಾಕ್ಷನ್ ಇದು ಹೇಳಿ, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ವಾ. ಡಬಲ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ವಾ. ಬೇರಿಯಂ ಕ್ಲೋರೈಡ್ ಇದೆ, ಅಲ್ಯೂಮಿನಿಯಂ ಸಲ್ಫೇಟ್ ಇದೆ. ಅಲ್ಯೂಮಿನಿಯಂ ಈ ಕಡೆ ಎಷ್ಟಿದೆ? 2 ಇದೆ. ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ, 2Al ಅಂತ ತಗೋತೀನಿ. 2 ಅಂತ ತಗೊಂಡ್ರೆ ಏನಾಯ್ತು, ಇಲ್ಲಿ 6 ಆಯ್ತಾ. ಸೊ 3BaCl2 ಅಂದ್ರೆ 6Cl 2Al. ಇಲ್ಲೇನಾಯ್ತು, ಬ್ಯಾಲೆನ್ಸ್ ಆಯ್ತಾ. ಪ್ಲಸ್ ಈ 3BaSO4 ಇಲ್ಲೇನು
SO4 3 ಬೇರಿಯಂ ಎಷ್ಟಿದೆ 3 ಅಲ್ವಾ. ಸೊ 3BaSO4 ಅಲ್ವಾ. ಬೇರಿಯಂ ಕ್ಲೋರೈಡ್ ರಿಯಾಕ್ಟ್ ವಿತ್ ಅಲ್ಯೂಮಿನಿಯಂ ಸಲ್ಫೈಡ್ ಟು ಫಾರ್ಮ್ PPT of aluminum chloride barium sulfate. Potassium metal reacts with water to produce potassium hydroxide. Any metal, alkali metal, reacts with water, it will give you base plus hydrogen gas. ಈಗ ನನ್ನ ಹತ್ರ ಪೊಟ್ಯಾಷಿಯಂ ಇದೆ H2O. ಓಕೆ, ಸೊ ಪೊಟ್ಯಾಷಿಯಂ ಎಷ್ಟಿದೆ 1 ಇದೆ. KOH ಅಂದ್ರೆ 1 K 2 H 1 ಆಕ್ಸಿಜನ್ ಇದೆ. ಸೊ ಇಲ್ಲಿ ಎಷ್ಟಿದೆ ಹೇಳಿ, 1 K ಇದೆ, 1 O ಇದೆ, 1 ಆಕ್ಸಿಜನ್ ಇದೆ. ಇದು 1 O 1 H 1. ಈ ಕಡೆ ಏನು 1 ಹೈಡ್ರೋಜನ್ ಹಾಗೆ ಬ್ಯಾಲೆನ್ಸ್ ಉಳಿತಾ. KOH ಹೆಚ್ಚಾಗಕ್ ಸಾಧ್ಯ ಇಲ್ಲ, ಯಾಕೆ ಹೇಳಿ, H2 ಫಾರ್ಮ್ ಅಲ್ಲಿ ಇರ್ಬೇಕು, ಕರೆಕ್ಟಾ. ಸೊ ಅವಾಗೇನು H2 ಅಂತ ಫಾರ್ಮ್ ಅಲ್ಲಿ ಇದ್ರೆ ನಾನು ಇಲ್ಲೇನ್ ಮಾಡ್ತೀನಿ ಹೇಳಿ, KOH ಅಲ್ವಾ. H2 ಫಾರ್ಮ್ಗೆ ಬರ್ಬೇಕು ಅಂದ್ರೆ ಬರೀ H2 ಫಾರ್ಮ್ ಅಲ್ಲಿ ಆಕ್ಸಿಜನ್ ಅನ್ನು 2 ಮಾಡ್ಬೇಕು. ಸೊ ಅಲ್ವಾ, ಇಲ್ಲಿ ಏನಾಯ್ತು ಹೇಳಿ, ಒಂದೇ ಆಕ್ಸಿಜನ್ ಉಳಿತು. ಸೊ 2KOH ಅಂತ ತಗೊಂಡೆ. ಅವಾಗ ಈ ಕಡೆ 2 ಪೊಟ್ಯಾಷಿಯಂ ಇದೆ, ಈ ಸೈಡ್ ಏನಿದೆ ಹೇಳಿ ಒಂದೇ ಪೊಟ್ಯಾಷಿಯಂ. ಸೊ 2K ಅಂತ ತಗೊಳ್ತೀನಿ ಅಲ್ವಾ. ಇಲ್ಲೇನು H2. ಈಗ ನೋಡಿ ಬ್ಯಾಲೆನ್ಸ್ ಆಯ್ತಾ ಅಂತ. 2KOH ಆಕ್ಸಿಜನ್ ಹೈಡ್ರೋಜನ್ ಪ್ಲಸ್ H2. ನೆಕ್ಸ್ಟ್, ವೆನ್ ಹೈಡ್ರೋಜನ್ ಸಲ್ಫೈಡ್ ಪ್ಲಸ್ O2 ಗಿವ್ ಯು H2O ಪ್ಲಸ್ SO2. ಹೈಡ್ರೋಜನ್ ಸಲ್ಫೈಡು ಏನ್ ಕೊಡುತ್ತೆ, H2O ಮತ್ತೆ SO2 ನ ಕೊಡುತ್ತೆ ಅಂತ, ಸರಿನಾ. ಸೊ ಹೈಡ್ರೋಜನ್ ಸಲ್ಫೈಡು ಇಲ್ಲಿ ಆಕ್ಸಿಜನ್ ಎಷ್ಟಿದೆ ಹೇಳಿ, 2 ಇದೆ, ಆಕ್ಸಿಜನ್ 1 ಇದೆ. ಓಕೆ, ಆಕ್ಸಿಜನ್ 1 ಇದೆ. ಸೊ SO2 ಅಲ್ವಾ. ಸೊ SO2 ಏನು 1 S ಇದೆ, ಇಲ್ಲಿ 1 S ಇದೆ. ಬಟ್ ಆಕ್ಸಿಜನ್ ಏನಾಗಿದೆ ಹೇಳಿ, ಇಂಬ್ಯಾಲೆನ್ಸ್ ಆಗಿದೆ. ಇಲ್ಲಿ 3 ಇದೆ, ಇಲ್ಲಿ 2 ಇದೆ. ಸೊ ನಾನು 3O2 ಅಂತ ತಗೊಂಡ್ರೆ ಇಲ್ಲಿ ಏನ್ ತಗೊಳ್ತೀನಿ 2, ಇನ್ನೊಂದು 2. ಸೊ ಇಲ್ಲೇನು 2 ಆಕ್ಸಿಜನ್ 4 ಆಕ್ಸಿಜನ್. ಓಕೆ, ಇಲ್ಲಿ ಹೈಡ್ರೋಜನ್ ಎಷ್ಟಿದೆ ಹೇಳಿ, 4 ಹೈಡ್ರೋಜನ್ ಇದೆ. ಈ ಕಡೆ ರಿಯಾಕ್ಟೆಂಟ್ ಸೈಡ್ ಅಲ್ಲಿ 2 ಇದೆಯಾ. ಸೊ 2H2. ಓಕೆ, 2H2 ಮತ್ತೆ SO2. ಓಕೆನಾ. ಸೊ ಇದು ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್. ಓಕೆ, ನೆಕ್ಸ್ಟ್ ಇದು ನಿಮ್ಗೆ ವೆನ್ ನೋಡಿ, ಮೀಥೇನ್ CH4 ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಫಾರ್ಮ್ CO2, ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಡುತ್ತೆ ಪ್ಲಸ್ ವಾಟರ್ ಅನ್ನ ಕೊಡುತ್ತೆ ಅಂತಿದೆ. ನೋಡಿ ಇಲ್ಲಿ ಎಷ್ಟು ಹೈಡ್ರೋಜನ್ ಕಾಣಿಸ್ತಿದೆ ನಮ್ಗೆ ಸ್ಟೂಡೆಂಟ್ಸ್, 2 ಹೈಡ್ರೋಜನ್. ಇಲ್ಲಿ ಎಷ್ಟಿದೆ ಹೇಳಿ, 4 ಹೈಡ್ರೋಜನ್ ಇದೆ ಅಲ್ವಾ. ಸೊ 4 ಹೈಡ್ರೋಜನ್ ಇದ್ರೆ ಈ ಕಡೆ ನಾನು ಏನ್ ಮಾಡ್ತೀನಿ ಹೇಳಿ ನೋಡೋಣ, ಎಷ್ಟು ಹೈಡ್ರೋಜನ್ ಮಾಡ್ಬೇಕು, 2H2 ಅಂತ ಮಾಡ್ಬೇಕು. ಸೊ 2H2 ಅಂತ ಮಾಡಿದ ಕೂಡ್ಲೆ ಆಕ್ಸಿಜನ್ ಏನಾಯ್ತು 2 ಆಯ್ತು ಅಲ್ವಾ. ಇಲ್ಲೆಷ್ಟು ಆಕ್ಸಿಜನ್ ಇದೆ, ಇಲ್ಲೊಂದ್ 2, ಅಲ್ಲೊಂದ್ 2. ಸೊ ಆಕ್ಸಿಜನ್ ಇಸ್ ಈಕ್ವಲ್ಸ್ ಟು 4. ಹೈಡ್ರೋಜನ್ ಏನಾಯ್ತು ಇಸ್ ಈಕ್ವಲ್ಸ್ ಟು 4. ಈ ಕಡೆ ಹೈಡ್ರೋಜನ್ ಎಷ್ಟಿದೆ, H ಇಸ್ ಈಕ್ವಲ್ಸ್ ಟು 4. ಸಿ ಕಾರ್ಬನ್ ಎಷ್ಟಿದೆ ಇಸ್ ಈಕ್ವಲ್ಸ್ ಟು 1 ಇದೆ. ಆಕ್ಸಿಜನ್ ಎಷ್ಟಿದೆ 2 ಇದೆ. ಈ ಕಡೆ ಆಕ್ಸಿಜನ್ ಎಷ್ಟಿದೆ 4 ಇದೆ ಅಲ್ವಾ. ಸೊ ಏನ್ ಮಾಡ್ತೀನಿ, ಈ ಕಡೆ ಇಂಟು 2 ಮಾಡ್ಕೊಳ್ತೀನಿ. ಓಕೆ ಅಲ್ವಾ. ಸೊ ಈ ರಿಯಾಕ್ಷನ್ ಅಲ್ಲಿ ನೋಡಿ, ಇನ್ನೊಂದ್ಸಲ ಹೇಳ್ತೀನಿ, CH4 react with O2 give you CO2 plus H2O. ಓಕೆ, ಕಾರ್ಬನ್ 1 ಇದೆ, ಹೈಡ್ರೋಜನ್ 4 ಇದೆ, ಆಕ್ಸಿಜನ್ 2 ಇದೆ. ಈ ಕಡೆ ಕಾರ್ಬನ್ 1 ಬ್ಯಾಲೆನ್ಸ್ ಆಯ್ತಾ, ಆಕ್ಸಿಜನ್ 2 ಇದೆ, ಹೈಡ್ರೋಜನ್
2 ಆಕ್ಸಿಜನ್ ಎಷ್ಟಿದೆ ಹೇಳಿ, 3 ಅಲ್ವಾ. ಸೊ ಇಲ್ಲಿ ಮಾಡ್ತೀನಿ 2 ಅಂತ ತಗೊಳ್ತೀನಿ, ಇಲ್ಲಿನು 2. ಓಕೆ, ಟೋಟಲ್ ಇಲ್ಲಿ 4 ಆಕ್ಸಿಜನ್ 4 ಆಕ್ಸಿಜನ್. ಸೊ ಈ ಕಡೆ ಏನಾಯ್ತು, ಬ್ಯಾಲೆನ್ಸ್ ಆಯ್ತು. ಸೊ ಇದು ಬ್ಯಾಲೆನ್ಸ್ಡ್ ಇಕ್ವೇಶನ್. CO2 ಗ್ಯಾಸ್ ಅನ್ನು ಲಿಬರೇಟ್ ಮಾಡುತ್ತೆ. ನೆಕ್ಸ್ಟ್, ಮೆಗ್ನೀಷಿಯಂ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಗಿವ್ ಮೆಗ್ನೀಷಿಯಂ ಆಕ್ಸೈಡ್. ಸಿಂಪಲ್, ಮೆಗ್ನೀಷಿಯಂ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಗಿವ್ MgO. ಓಕೆನಾ, MgO. ಸೊ 2 MgO2 give you 2 MgO. ಮೆಗ್ನೀಷಿಯಂ ಏನು 2 ಆಕ್ಸಿಜನ್ ಏನು 2 ಈ ಕಡೆ, ಇಲ್ಲೂ ಏನು Mg 2 ಆಕ್ಸಿಜನ್ 2 ಅಲ್ವಾ. ಸೊ ಇದು ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್. Okay. When magnesium reacts with hydrochloric acid to release magnesium chloride and hydrogen gas. ಅಲ್ವಾ. ಸೊ ಇಲ್ಲಿ ನೋಡಿ, ಈ ಇಕ್ವೇಶನ್ ನೋಡಿ, Mg 1 Mg is equals to 1, ಹೈಡ್ರೋಜನ್ 1 Cl 1 ಇಲ್ಲಿ Cl 2 ಹೈಡ್ರೋಜನ್ ಎಷ್ಟಿದೆ ಹೇಳಿ, 2 ಸೊ 2HCl ಅಂತ ತಗೋಬೇಕು ಅಲ್ವಾ. ಇವಾಗ ನೋಡಿ ಬ್ಯಾಲೆನ್ಸ್ ಆಯ್ತಾ ಅಂತ, ಇಕ್ವೇಶನ್ ಬ್ಯಾಲೆನ್ಸ್ ಆಯ್ತು. ಕರೆಕ್ಟಾ. H2 ಗ್ಯಾಸ್, ಗ್ಯಾಸ್ ಅಂದ್ರೆ ಏರೋ ಮಾರ್ಕ್ ಅಲ್ಲಿ ಮೇಲ್ಗಡೆ ತೋರಿಸ್ಬೇಕು ನಾನು. ಸೊ Mg plus 2HCl give you MgCl2, magnesium chloride plus H2. ಓಕೆ, ನೆಕ್ಸ್ಟ್ Cu plus O2 give you CuO. ಕಾಪರ್ ಎಷ್ಟಿದೆ ನನ್ನ ಹತ್ರ, 1. ಆಕ್ಸಿಜನ್ ಎಷ್ಟಿದೆ ನನ್ನ ಹತ್ರ, 1. ಇಲ್ಲೆಷ್ಟಿದೆ, ಅಲ್ಲ ಆಕ್ಸಿಜನ್ ಎಷ್ಟಿದೆ, 2. ಇಲ್ಲೆಷ್ಟು, Cu 1, ಆಕ್ಸಿಜನ್ 1. ಇಲ್ಲೇನ್ ಮಾಡ್ತೀನಿ ಹೇಳಿ, 2 ಅಂತ ಬರ್ದ್ಬಿಡ್ತೀನಿ. 2CuO. ಸರಿ ಆಯ್ತಾ. ಒಂದು ಇನ್ನೊಂದು ಕಾಪರ್, ಇಲ್ಲೇನು ಆಕ್ಸಿಜನ್ 2, ಬ್ಯಾಲೆನ್ಸ್ ಆಯ್ತಾ. ಓಕೆ, okay. Write the chemical equation occurs when iron sulfate is heated. Heat FeSO4 ಅನ್ನ ಐರನ್ ಸಲ್ಫೇಟ್ ಅನ್ನ ಹೀಟ್ ಮಾಡಿದ್ರೆ Fe2O3 SO2 SO3 ಸಲ್ಫರ್ ಆಕ್ಸೈಡ್ ಮತ್ತೆ ಸಲ್ಫರ್ ಡೈಆಕ್ಸೈಡ್ ಮತ್ತೆ ಟ್ರೈ ಆಕ್ಸೈಡ್ ಸಿಗುತ್ತೆ ನನಗೆ ಅಂತ. ಓಕೆ, ಡಿಕಂಪೋಸ್ ಆಗಿ. ಓಕೆನಾ. ರೈಟ್ ದ ಕೆಮಿಕಲ್ ಇಕ್ವೇಶನ್ ಅಂತ ಬರ್ತದೆ, ಎಂದು ಐರನ್ ಆಕ್ಸೈಡ್ ಸಿಗುತ್ತೆ. Next, when sodium react with H2O, when Na react with H2O, sodium react with water to give NaOH. ನಾನು ಬಿಫೋರ್ ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೆ ಅಲ್ವಾ. ಸೊ ಬಿಫೋರ್ ಎಕ್ಸಾಂಪಲ್ ಅಲ್ಲಿ ನಾನು ಏನಂತ ಕೊಟ್ಟಿದ್ದೆ, ಯಾವುದೇ ಒಂದು ಅಲ್ಕಲಿ ಮೆಟಲ್, ಅಲ್ಕಲಿ ಅಂದ್ರೆ ಯಾವುದು, ಸೋಡಿಯಮ್ಮು ಪೊಟ್ಯಾಷಿಯಮ್ಮು ಇದೆಲ್ಲ ಏನು ಅಲ್ಕಲಿ ಮೆಟಲ್ಸ್ ಅಲ್ವಾ. So when alkali metal react with water, it will give you hydroxides. Nothing but alkali hydroxides are base ಅಲ್ವಾ, ಸ್ಟ್ರಾಂಗ್ ಬೇಸ್. ಅದು NaOH ಇರ್ಬೋದು, KOH ಇರ್ಬೋದು ಅಲ್ವಾ, ಬೇರಿಯಂ ಇದ್ರೆ ಅದ್ರದ್ದು ಎಲ್ಲ ಏನಿರುತ್ತೆ ಹೇಳಿ, ದೇ ಆರ್ ಸ್ಟ್ರಾಂಗ್ ಬೇಸಸ್. ಇಟ್ ವಿಲ್ ಪ್ರೊಡ್ಯೂಸ್ NaOH and H2. ಓಕೆ, ಸೊ ಈ ಇಕ್ವೇಶನ್ ನೋಡಿ, ಇದು ಬ್ಯಾಲೆನ್ಸ್ ಆಗಿದೆ ಆಲ್ರೆಡಿ ಅಲ್ವಾ. ನೋಡಿ ಆಗಿದೆಯಾ ಅಂತ, ಆಗಿಲ್ಲ. ಸೊ Na 1, H ಎಷ್ಟಿದೆ, 2, ಆಕ್ಸಿಜನ್ ಎಷ್ಟಿದೆ, 1. ಇಲ್ಲಿ ನೋಡಿ Na 1, ಓಕೆ ಬ್ಯಾಲೆನ್ಸ್ ಇದೆ. ಆಕ್ಸಿಜನ್ 1, ಹೈಡ್ರೋಜನ್ ಎಷ್ಟಿದೆ, 3. ಈಗ 2 ಅಂತ ತಗೊಂಡ್ರೆ ಓಕೆ, ಅವಾಗ ಏನಾಗುತ್ತೆ ಹೇಳಿ, 2H2 2Na ಅಂತ ತಗೊಂಡ್ರೆ ಅಂತ ಅಂದ್ಕೊಳ್ಳಿ, ಅವಾಗ 2NaOH. ಓಕೆ, 2Na ಬ್ಯಾಲೆನ್ಸ್ ಆಯ್ತಾ. ಸೊ 2H2O ಇದೊಂದು H2, ಇದು H2 ಹಂಗೆ ಇರುತ್ತೆ. ಸೊ ಇಲ್ಲೇನು
ಆಕ್ಸಿಜನ್ 2 ಆಯ್ತು, ಹೈಡ್ರೋಜನ್ 4 ಆಯ್ತು ಇಲ್ಲಿ. ಓಕೆ, 2 ಇರೋದು 4 ಆಗಿ ಕನ್ವರ್ಟ್ ಆಯ್ತು. ನೆಕ್ಸ್ಟ್, ವೆನ್ lead nitrate is heated, it gives lead oxide, nitrogen dioxide and oxygen. ಓಕೆ, lead nitrate ಇರೋದು, lead ಇರೋದು, ಆಕ್ಸಿಜನ್ ಮತ್ತೆ NO2 O2 ಬ್ಯಾಲೆನ್ಸ್ ಮಾಡಿದಂಗೆ 2 Pb ಇದೆ, ಇಲ್ಲೂ 2 Pb ಇದೆ. NO2 ದಲ್ಲಿ ಇಲ್ಲೊಂದು ನೈಟ್ರೋಜನ್ ಬ್ರಾಕೆಟ್ ಒಳಗಡೆ ಇರೋದು, ಮತ್ತೆ ಈ ಎರಡನ್ನು ಇಂಟು ಮಾಡಿದ್ರೆ 4 ನೈಟ್ರೋಜನ್ ಸಿಕ್ತು ನನಗೆ. ಸರಿನಾ? 4 ನೈಟ್ರೋಜನ್ 8 ಆಕ್ಸಿಜನ್ ಹೆಂಗಾಯ್ತು? ಇವೆರಡರದ್ದು ಸೇರಿ 6 ಆಕ್ಸಿಜನ್ ಮತ್ತೆ ಇಂಟು 2 ಅಲ್ವಾ? ಇಂಟು 2 ಆಗಿರೋದಕ್ಕೆ ಎಷ್ಟಾಯ್ತು ಹೇಳಿ? 12 ಆಕ್ಸಿಜನ್ ಬಂದ್ರೆ ಅದರಲ್ಲಿ 2 ಆಕ್ಸಿಜನ್ ಇಲ್ಲಿ, 8 ಆಕ್ಸಿಜನ್ ಇದು, ಇನ್ನೊಂದು 2 ಆಕ್ಸಿಜನ್ ಇದು. ಟೋಟಲ್ ಎಷ್ಟಾಯ್ತು ಹೇಳಿ? ಆಕ್ಸಿಜನ್ಗಳು ಬ್ಯಾಲೆನ್ಸ್ ಆಯ್ತು. ಓಕೆ, 12 ಆಕ್ಸಿಜನ್ ಆಯ್ತು. ಈ ಕಡೆನೂ 12 ಆಕ್ಸಿಜನ್, ಈ ಕಡೆನೂ 12 ಆಕ್ಸಿಜನ್. ಸೊ ಸ್ಟೂಡೆಂಟ್ಸ್, ನಾನಿವತ್ತು ಯಾವ್ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆಯಲ್ಲ, ಕ್ವಶನ್ ಆನ್ಸರ್ಸು, ಅದು ಮತ್ತೆ 2 to 3 ಮಾರ್ಕ್ ಕ್ವಶನ್ಗಳು ಯಾವ್ಯಾವ್ದು ಪ್ರೊಬ್ಯಾಬಿಲಿಟಿ ಇದೆ, ಯಾವ್ಯಾವ್ದನ್ನ ಇವತ್ತು ನಾವು ಸ್ಟಡಿ ಮಾಡಿದ್ವಿ. ಒಂದು, ಕೆಮಿಕಲ್ ರಿಯಾಕ್ಷನ್ಗಳು ಅಂದ್ರೇನು, ಒಂದಕ್ಕೊಂದು ಅಪೋಸಿಟ್ ಆಗಿರ್ತವೆ ಏಕೆ, ಅವುಗಳು ವಿತ್ ಎಕ್ಸಾಂಪಲ್ ಅನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಇನ್ನೊಂದು, ರ್ಯಾನ್ಸಿಡಿಟಿ ಅಂದ್ರೇನು, ಕೊರೋಷನ್ ಅಂದ್ರೆ ಏನು, ಅವನ್ನ ಪ್ರಿವೆಂಟ್ ಮಾಡ್ಕೊಳ್ಳೋದು ಹೇಗೆ, ಅವುಗಳ ಎಕ್ಸಾಂಪಲ್ ಏನು, ಇವನ್ನು ಡಿಸ್ಕಸ್ ಮಾಡಿದ್ವಿ ನಾವು. ಕರೆಕ್ಟಾ? ಸೊ ಇನ್ನೊಂದು ಥಿಂಗ್ ಅನ್ನ ನಾವು ಡಿಸ್ಕಸ್ ಮಾಡಿರೋದೇನು ಅಂದ್ರೆ, ಕೆಮಿಕಲ್ ಇಕ್ವೇಶನ್ ಅನ್ನ ನಾನು ವರ್ಡ್ ಅಲ್ಲಿ ಕೊಟ್ರೆ ಅದನ್ನ ಕೆಮಿಕಲ್ ಬ್ಯಾಲೆನ್ಸ್ ಅನ್ನ ಹೇಗ್ ಮಾಡೋದು, ಈ ಕಡೆ ಎಷ್ಟಿದ್ಯೋ ಆ ಕಡೆ ಎಷ್ಟನ್ನು ಮಾಡೋದು. ಸೊ ನನ್ನ ಜೊತೆಗೆ ನೀವು ಸಾಲ್ವ್ ಮಾಡ್ಕೊಂಡು ಹೋಗಿದ್ದಿದ್ರೆ, ಈ ಏನು ನಾನು ಇವತ್ತು ಸೆಷನ್ ಮಾಡಿದ್ದೀನಲ್ಲ, ಇಟ್ ವಿಲ್ ಬಿ ಮೋರ್ ಹೆಲ್ಪ್ಫುಲ್ ಟು ಯು. ಓಕೆ, ಸೊ ರೈಟ್ ಡೌನ್ ಆಲ್ ದ ಕ್ವಶನ್ ಅಂಡ್ ಆನ್ಸರ್ಸ್, ಎಲ್ಲಾ ಕ್ವಶನ್ ಆನ್ಸರ್ನು ಬರ್ಕೊಳ್ಳಿ. ಮನೆಗೂ ಇನ್ನೊಂದ್ಸಲ ಟ್ರೈ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಈಸಿ ಆಗುತ್ತೆ ಅರ್ಥ ಮಾಡ್ಕೊಳಕ್ಕೆ. ಇವೆಲ್ಲನ ಇವತ್ತು ಕೆಮಿಕಲ್ ರಿಯಾಕ್ಷನ್ ಟಾಪಿಕ್ ಅಲ್ಲಿ ಹಿಂದಿನ ಕ್ಲಾಸ್ ಅಲ್ಲಿ, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾನು ಏನನ್ನು ಡಿಸ್ಕಸ್ ಮಾಡಿದ್ದೆ, MCQs 1 ಮಾರ್ಕ್ ಕ್ವಶನ್ ಅನ್ನು ಡಿಸ್ಕಸ್ ಮಾಡಿದ್ದೆ. ಟುಡೇ ಐ ಡಿಸ್ಕಸ್ಡ್ 2 to 3 ಮಾರ್ಕ್ ಕ್ವಶನ್ಸ್, 2 ಮತ್ತು 3 ಮಾರ್ಕಿನ ಕ್ವಶನ್ಸ್ ಗಳನ್ನ, ಕ್ವಶನ್ ಆನ್ಸರ್ ನನ್ನ ಡಿಸ್ಕಸ್ ಮಾಡಿದ್ದೀನಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ರೆಫರ್ ಮಾಡಿ ನಿಮ್ಗೆ ಈ ಕ್ವಶನ್ ಆನ್ಸರ್ ಅನ್ನ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಥ್ಯಾಂಕ್ ಯು.